ಸಾಧನೆಯ ಸೊಗಡೊಂದು ಹೀಗೆ ಹೇಳುತ್ತದೆ. ಕೊಲ್ಲೂರು ಮಹಾತಾಯಿಗೆ, ಮಾರಣಕಟ್ಟೆ ಬ್ರಹ್ಮಲಿಂಗನಿಗೆ ನಾಮುಂಚೆ ಕೈಯ ಮುಕ್ಕಂತಿ, ನಾಮುಂಚೆ ಕೈಯ ಏನಂದಾಳಿ ಮುಕ್ಕಂತಿ, ಬಪ್ಪು ಇಗ್ನೂಗಳ ತಡಿಯ, ನೇಗಂಬಳಿಯನ್ನ ಕಾಯುವ ಪೊರೆಯುವ ಎಲ್ಲ ದೈವ ದೇವರುಗಳ ಪದತಲಕ್ಕೆ ಶಿರವಾಗಿ ಪರಮಟ್ಟು ಕರಾವಳಿ ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಾಧಕರೊಂದಿಗೆ ಸಂವಾದ ವೀಕೆಂಡ್ ವಿತ್ ಅಚೀವರ್ಸ್ ಅನ್ನುವ ಅದ್ಭುತವಾದ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನ ನಾನು ಹೊತ್ತು ನಿಮ್ಮೆದುರಿಗೆ ನಿಂತಿದ್ದೇನೆ. ನನ್ನ ಹೆಸರು ಮಂಜುನಾಥ ಹಿಲಿಯಾಣ. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆ ಸಂಸ್ಥೆಯಲ್ಲಿ ನಾನು ಉದ್ಯೋಗಿ. ಬಂಧುಗಳೇ, ಸಾಧನೆ ಸಾಧಕರ ಸೊತ್ತು. ಸಾಧನೆ ಸಾಧಕರ ಸೊತ್ತೇ ವಿನಃ ಸೋಮಾರಿಯ ಸೊತ್ತಲ್ಲ ಅನ್ನೋದು ಲೋಕಯುಕ್ತಿ. ಕೈ ಹಿಡಿದ ಕೆಲಸದ ಮೇಲಿನ ಅನುಪಮ ಶ್ರದ್ಧೆ, ಪ್ರಾಮಾಣಿಕ ದುಡಿಮೆ, ದೈವ ಬಲ, ಪರೋಪಕಾರ, ಸದ್ಬುದ್ಧಿ, ವಿನಯಶೀಲತೆಯನ್ನ ಮೈತುಂಬಿಕೊಂಡು ಸಾಧಕರಾಗಿ ಗುರುತಿಸಿಕೊಂಡ 3 ಜನ ಮಹನೀಯ ಸಾಧಕರ ಬದುಕಿನ ಸಾರ್ಥಕ್ಯ ಸಂಕತನವೇ ಸಾಧಕರೊಂದಿಗೆ ಸಂವಾದ. ನಾನು ಈ 3 ಜನ ಶ್ರೇಷ್ಠ ಸಾಧಕರನ್ನ ವೇದಿಕೆಯ ಮೇಲೆ ಬರುವಂತೆ ಭಿನ್ನವಿಸಿಕೊಳ್ಳುತ್ತೇನೆ. ಮೊದಲಿಗೆ ಕೃಷ್ಣಮೂರ್ತಿ ಮಂಜರನ್ನ ಒಂದು ಗಟ್ಟಿ ಚಪ್ಪಾಳೆಯ ಮೆರವಣಿಗೆಯ ಮೇಲೆ ಸಾಧಕರ ಪೀಠಕ್ಕೆ ಅವರನ್ನ ಬರಮಾಡಿಕೊಳ್ಳೋಣ. ಬನ್ನಿ ಸರ್, ಸಾಧಕರ ಪೀಠವನ್ನ ಅಲಂಕರಿಸಿಕೊಳ್ಳಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಗಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ಡಿವಿಜಿಯ ಕಗ್ಗ ಅನುರೂಪವಾಗಿ ಒಪ್ಪುವುದು ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರಿಗೆ. ಸಾಧನೆಯ ಪೀಠದಲ್ಲಿ ಕೂರ್ಬೇಕು ಸರ್. ನೊಂದವರ ಬಾಳಿನ ದೀಪವಾಗಿ ಸಮಾಜಮುಖಿ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಂಡ ಹಲವು ಸಂಘ ಸಂಸ್ಥೆಗಳ ಬೆಂಬಲದ ಶ್ರೇಷ್ಠ ವ್ಯಕ್ತಿಯಾಗಿ, ಶಿಕ್ಷಣ ಪ್ರೇಮಿಯಾಗಿ, ಹಲವು ವಿದ್ಯಾ ದೇಗುಲಗಳ ವಿದ್ಯಾನಿಧಿಗೆ ಕೊಡುಗೆಯ ನೀಡುತ್ತಾ ಬಂದ ಕೃಷ್ಣಮೂರ್ತಿ ಮಂಜರಿಗೆ ಒಂದು ಚಂದದ ಚಪ್ಪಾಳಿಯ ಸ್ವಾಗತವನ್ನು ನಾವು ಕೋರಿಕೊಳ್ಳೋಣ. ಮುಂದೆ ನಾನು ಸಾಧಕರ ಪೀಠವನ್ನು ಅಲಂಕರಿಸಿಕೊಳ್ಳುವಂತೆ ಭಿನ್ನವಿಸಿಕೊಳ್ಳುವುದು ನಮ್ಮ ನೆಚ್ಚಿನ ಶಾಸಕರಾದ ಗುರುರಾಜ ಗಂಟಿಹೊಳೆಯವರನ್ನ. ಅವರನ್ನು ಕೂಡ ಒಂದು ಚಂದದ ಚಪ್ಪಾಳಿಯ ಮೆರವಣಿಗೆಯ ಮೇಲೆ ಸಾಧಕರ ಪೀಠಕ್ಕೆ ನಾವು ಬರಮಾಡಿಕೊಳ್ಳೋಣ. ಬೈಂದೂರಿನ ರಾಜಕಾರಣದ ಹೊನ್ನ ಕಳಶ, ಆಚಾರಕ್ಕೆ ಅರಸನಾಗಿ, ನೀತಿಗೆ ಪ್ರಭುವಾಗಿ, ಮಾತಿನಲ್ಲಿ ಚೂಡಾಮಣಿಯಾಗಿ, ಬೈಂದೂರಿನ ಜ್ಯೋತಿಯೇ ಆಗಿರುವ ಗುರುರಾಜ ಗಂಟಿಹೊಳೆಯವರಿಗೆ ಒಂದು ಆತ್ಮೀಯ ಭಾವದ ಚಪ್ಪಾಳಿಯ ಸ್ವಾಗತ ಬರಲಿ ಪ್ಲೀಸ್. ಮುಂದೆ ನಾನು ಸಾಧಕರ ಪೀಠವನ್ನ ಅಲಂಕರಿಸಿಕೊಳ್ಳುವಂತೆ ಭಿನ್ನವಿಸಿಕೊಳ್ಳುವುದು ವಿಶ್ರಾಂತ ಯೋಧರಾಗಿರುವ ದಿನೇಶ್ ಆಚಾರ್ಯರನ್ನ ಒಂದು ಚಂದದ ಚಪ್ಪಾಳಿಯ ಮೆರವಣಿಗೆಯ ಮೇಲೆ ಸಾಧಕರ ಪೀಠದಲ್ಲಿ ಅವರನ್ನ ಕೂರಿಸಿಕೊಳ್ಳೋಣ. ಬಂಧುಗಳೇ, ನೆಲವನ್ನ ಉತ್ತಿ ಅನ್ನ ಬೆಳೆಯುವಂತ ರೈತ, ಚಳಿ ಬಿಸಿಲೆನ್ನದೆ ದೇಶದ ಗಡಿ ಕಾಯುವ ಯೋಧ, ಈ ದೇಶದ 2 ಕಂಗಳು, ಅದರಲ್ಲೂ ಮೈ ತರಗುಟ್ಟುವ ಕಾಶ್ಮೀರದ ಕಡು ಚಳಿ, ಲಡಾಖ್ನ ಹಿಮಚ್ಛಾದಿತ ಪ್ರದೇಶಗಳಲ್ಲಿ ರಾತ್ರಿ ಹಗಲಿನ ಪರಿವೇ ಇಲ್ಲದೆ ದೇಶದ ಗಡಿ ಕಾಯುವ ಯೋಧನ ಮಹತ್ ಕಾರ್ಯವನ್ನ ಪದಗಳಲ್ಲಿ ಬಿಡಿಸಿರುವುದು ಕಷ್ಟ. ಹೃದಯ ತುಂಬಿದ ಆತ್ಮೀಯ ಭಾವದ ಗಟ್ಟಿ ಚಪ್ಪಾಳಿಯ ಸ್ವಾಗತವನ್ನ ಯೋಧರಿಗೆ ನಾವು ಕೋರಿಕೊಳ್ಳೋಣ. ನಿಮ್ಮೆಲ್ಲರ ಅನುಮತಿಯನ್ನ ಕೋರಿಕೊಂಡು ಈ ಸಾಧಕರೊಂದಿಗೆ ಸಂವಾದ ಎನ್ನುವ ವಿನೂತನವಾದ ಕಾರ್ಯಕ್ರಮವನ್ನ ಇದು ನಾನು ಆರಂಭ ಮಾಡ್ತೇನೆ. ಹೇಗಿದ್ರಿ ಅನ್ನುವ ನಿಮ್ಮ ಬಾಲ್ಯದ ನೆನಪುಗಳನ್ನ ನಮ್ಮ ಸಭಿಕರೊಂದಿಗೆ ಬಿಚ್ಚಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಮ್ಮಂತ ಬಾಳು ಬಾಲ್ಯ ಯಾರಿಗೂ ಬರಬಾರ್ದಂತ ಕೇಳ್ಕೊಳ್ತೇನೆ ಮೊದಲಾಗಿ. ಯಾಕಂತ ಹೇಳಿದ್ರೆ ಹೊಟ್ಟೆ ತುಂಬ ಹಿಟ್ಟಿಲ್ಲ, ಮೈ ತುಂಬ ಬಟ್ಟೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಾವು 8 ಜನ ಮಕ್ಕಳು, ಉತ್ತುಪತ್ತಿ ಇಲ್ಲ, ದೇವಸ್ಥಾನ ಮಾರಣಗಟ್ಟೆ ದೇವಸ್ಥಾನ ಒಂದೇ. ಆ ಕಾಲ ಏನಂದ್ರೆ ಈಗಿನ ಕಾಲ ಅಲ್ಲ, ಯಾವ ಥರದ ಸಂಪಾದನೆಗಳಿಲ್ಲ. ತಿಂಗಳಿಗೊಂದು ಸಂಕ್ರಾಂತಿ, ಆ ದಿವಸ 1 ರೂಪಾಯಿ ಆಗೋದು ಭಾರಿ ಕಷ್ಟದ ಕೆಲಸ. ಎಲ್ಲರೂ ಹೊಟ್ಟೆ ತುಂಬಬೇಕಾಗಿದೆ. ಓದುವ ಅಂತ ಹೇಳಿದ್ರೆ ಶಾಲೆ ಹತ್ತಿರ ಇಲ್ಲ. ಯಾಕಂತ ಹೇಳಿದ್ರೆ 4ನೇ ಕ್ಲಾಸ್ವರೆಗೆ ಮಾರಣಗಟ್ಟೆ, 5ರಿಂದ ವಂಡಸೆ, ಆಮೇಲೆ ನೆಂಪು. ಹಾಗಾಗಿ ಬಡತನ ಅನ್ನೋದು ನಾನು ಎಲ್ಲ ಅನುಭವಿಸಿದ್ದೇನೆ. ಯಾಕಂತಂದ್ರೆ ತಿನ್ನುವ ಆಸೆ ಇತ್ತು, ತಿನ್ಲಿಕ್ಕಿಲ್ಲ. ಆದರೆ ನಮಗೆ ಏನಂತ ಹೇಳಿದ್ರೆ
ನಮಗೆ ಈ ಹಳ್ಳಿ ವಾತಾವರಣ ಎಲ್ಲ ಅನುಭವ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಈಗಿನ ಮಕ್ಕಳಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಕಿಸ್ಕರ ಹಣ್ಣಿನ ಹಿಡಿದು ಚೂರಿ ಹಣ್ಣು, ಗರ್ಚಿನ ಹಣ್ಣು, ಚಾಪಿ ಹಣ್ಣು, ಹಲಸಿನ ಹಣ್ಣು, ಹಸಿನ ಹಣ್ಣು, ಪ್ರತಿಯೊಂದು ಹಣ್ಣು ಮಾತ್ರ ತಿಂದು ನಾವು ಬದುಕಿದ್ದೇವೆ. ಯಾಕಂತ ಹೇಳಿದ್ರೆ ನಮಗೆ ಅವಾಗ ತಿಂಡಿ ಅಂದ್ರೆ ಅದೇ, ಬೇರೆ ಯಾವ ತಿಂಡಿಗಳಿರ್ಲಿಲ್ಲ. ಹಬ್ಬ ಬಂತಂತಂದ್ರೆ ಗಣೇಶ ಚೌತಿಯೋ, ದಸರಾನೋ, ದೀಪಾವಳಿಯೋ, ಇದು ಎಲ್ಲದಕ್ಕಿಂತ ದೊಡ್ಡ ಹಬ್ಬ ನಮ್ಮ ಮಾರಣಗಟ್ಟೆ ಹಬ್ಬ. ಮಾರಣಗಟ್ಟೆ ಹಬ್ಬ ಬರುತ್ತಂದ್ರೆ 1 ತಿಂಗಳು ಮೊದಲೇ ನಾವು ರೆಡಿ ಆಗ್ತಿದ್ವಿ. ನಮಗೆ ಮಾರಣಗಟ್ಟೆ ಹಬ್ಬಕ್ಕೆ ಒಂದು ಚಡ್ಡಿ ಒಂದು ಅಂಗಿ ಹೊಲಿಸ್ತಿದ್ರು. ಆದ್ರೆ ಕಾಲ ಅಂತದ್ದು ಇವತ್ತು, ಆವಾಗ ಸಿಟ್ಟು ಬರ್ತಿತ್ತು, ಇವಾಗ ಮಾತ್ರ ಅದ್ರ ಅನುಭವ ಆಯ್ತು. ಯಾಕಂತ ಹೇಳಿದ್ರೆ ಮಾರಣಗಟ್ಟೆ ಹಬ್ಬ ಆಗಿ 15 ದಿವಸದ ಮೇಲೆ ನಂಗೆ ಆ ಶರ್ಟು ಮತ್ತು ಚಡ್ಡಿ ಸಿಗ್ತಿತ್ತು. ಯಾಕಂತ ಹೇಳಿದ್ರೆ ಮೊದಲು ಯಾರು ದುಡ್ಡು ಮೊದಲು ಕೊಡ್ತಿದ್ರು ಅವರಿಗೂ ಕೊಡ್ತಿದ್ರು. ನಮ್ಮಲ್ಲಿ ದುಡ್ಡು ಕೊಡೋಕೆ ನಮ್ಮ ಅಪ್ಪನ ಹತ್ರ ಇರಲಿಲ್ಲ. ಹಬ್ಬ ಆದ್ಮೇಲೆ ಹಬ್ಬದ ಸಂಪಾದನೆಯಲ್ಲಿ ಕೊಡಬೇಕಿತ್ತು, ಆವಾಗ ಮಾತ್ರ ಅದು ನಮಗೆ ಸಿಗ್ತಿತ್ತು. ಆದ್ರೂ ಅದು ಸಂತೋಷ. ಆದ್ರೆ ಹಬ್ಬ ಅಂತ ಹೇಳಿದ್ರೆ ಒಂದಷ್ಟು ಖುಷಿ ಇತ್ತು. ಇವತ್ತು ನಿಜವಾಗಿ ಹಣ ಇದೆ, ಆ ಹಬ್ಬದ ಖುಷಿ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಸಿಗುತ್ತೆ, ಯಾವುದೇ ಆಗಲಿ ನಾವು ಮಾಡಿ ಮೊದಲೇ ರೆಡಿ ಮಾಡಿಕೊಂಡು ಹಬ್ಬ ಬರುತ್ತಂತ ಸಂತೋಷ ಪಡುವುದು ಬೇರೆ. ಹಬ್ಬ ಬಂತಲ್ಲ ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿ ಎಲ್ಲ ಸ್ವೀಟ್ ಆಗಲಿ ಪ್ರತಿಯೊಂದಾಗಲಿ ಏನೇ ಆಗಲಿ ತಗೊಂಡು ಬಂದು ಮಾಡೋದು ಬೇರೆ. ಇವತ್ತು ಮನೆಯಲ್ಲಿ ಯಾರೂ ಹೆಚ್ಚಿನ ಐಟಮ್ಸ್ ಮಾಡುವುದಿಲ್ಲ. ನಾನು ಹೇಳುದು ಊರಿನ ತಿಂಡಿಗಿರುವಂತ ಬೆಲೆ. ಇವತ್ತು ನಾನು ಹೋಟ್ಲ್ ವ್ಯಾಪಾರ ಮಾಡುವನು, ಅದನ್ನೇ ಮಾರೋನು. ಆದ್ರೆ ಮನೆ ತಿಂಡಿಗಿರುವಂತ ಬೆಲೆ ಹೋಟ್ಲ್ ತಿಂಡಿಗಿಲ್ಲ. ಯಾಕೆ ಹೇಳ್ತಂದ್ರೆ ಇದರಲ್ಲಿ ಪ್ರೀತಿ ಇದೆ. ತಿನ್ನದಿದ್ರು ತಾಯಿಯೋ ಹೆಚ್ಚಾಗಿ ತಾಯಿ ಅದನ್ನ ಬಲವಂತವಾಗಿ ತಿನ್ನಿಸ್ತಿದ್ರು. ಮಕ್ಕಳ ಜೀವನ ಅಂತ ಹೇಳುವುದು ತಾಯಿ ಮೇಲೆ. ಯಾಕಂದ್ರೆ ನಾವು ಯಾವತ್ತೂ ನಂಬಿಬಿಡಿ ತಂದೆ ಎದುರು ನಿಂತು ಒಂದು ಮಾತಾಡಿದವರಲ್ಲ. ಯಾಕಂತ ಹೇಳಿದ್ರೆ ತಂದೆ ಅಂದ್ರೆ ಅಷ್ಟು ಹೆದರಿಕೆ. ಏನು ಅಪ್ಲಿಕೇಶನ್ ಇದ್ರು ತಾಯಿ ಹತ್ರ ಹೇಳ್ತಿದ್ದೇವೆ. ಆದ್ರೆ ಒಂದು ಸತ್ಯ, ನಮಗೆಲ್ಲಾದ್ರೂ ಆವಾಗ 5 ಪೈಸೆಗೆ ಒಂದು ಪೆಪರ್ಮೆಂಟ್ ಸಿಗ್ತಿತ್ತು. ಹೇಳಿ 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 4 ತಗೊಂಡು ಬರ್ತಿದ್ರು. ಯಾಕಂದ್ರೆ 8 ತರೋದ್ರ ಹತ್ರ ದುಡ್ಡಿರ್ಲಿಲ್ಲ. ಆದ್ರೆ ಅದನ್ನ ಕುಟ್ಟಾಣಿ ಕಲ್ಲಲ್ಲಿ ಅವಾಗ ಕುಟ್ಕೊಂಡು ನಾವು ಅದನ್ನ ಹಂಚ್ಕೊಂಡು ತಿಂದಿದ್ದು. ಹೇಳುವುದು ಇವತ್ತು ಮಕ್ಕಳಿಗೆ ನೀವು ಏನ್ ಮಾಡ್ತೀರಿ ಅಂತ ಹೇಳಿದ್ರೆ ಕೇಳದೆ ಕ್ಯಾಡ್ಬರಿ ಚಾಕ್ಲೇಟ್ ಒಂದೊಂದು ಬಾರ್ ಕೊಡ್ತೀರಿ. ನಾನು ಇದು ಎಲ್ಲ ಕಡೆ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಅಪ್ಲಿಕೇಶನ್ ಆಗದೆ ಯಾವುದೂ ಕೊಡಬೇಡಿ, ಅದ್ರ ರುಚಿ ಇರುವುದಿಲ್ಲ. ಇವತ್ತು ರುಚಿ ಬೇಕಿದ್ರೆ ಅವರು 4 ಸತಿ ಕೇಳಬೇಕು, ಕೇಳಿದ ಮೇಲೆ ಅದನ್ನು ಕೊಟ್ಟರೆ ಅದು ರುಚಿ. ಹಾಗಾಗಿ ಬಾಲ್ಯ ಅನ್ನೋದು ನಾವು ಎಲ್ಲ ಅನುಭವಿಸಿದ್ದೇವೆ. ಯಾಕಂದ್ರೆ ನನ್ನ ಅದೃಷ್ಟ ಏನಂತ ಹೇಳಿದ್ರೆ ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ, ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ. ಇವತ್ತು ನಿಜವಾಗಿ ಎಲ್ಲರೂ ಬೇಜಾರ ವಿಷಯ ಅಂತ ಹೇಳಿದ್ರೆ 1 ಮಗು ಸಾಕುವಂತಿದ್ದಾರೆ. ನಿಜವಾಗಿ ಇದೊಂದು ಭಾರಿ ತಪ್ಪು. 2 ಮಕ್ಕಳು ಬೇಕೇ ಬೇಕು. ಅದು 2 ಹೆಣ್ಣಾಗಿರ್ಲಿ, ಹೆಣ್ಣು ಗಂಡಾಗಿರ್ಲಿ, 2 ಗಂಡಾಗಿರ್ಲಿ, ಅದು ಬೇರೆ ಮಾತು. ಆದರೆ ರಕ್ತ ಸಂಬಂಧದಕ್ಕಿರುವಂತ ಬೆಲೆ ಇನ್ಯಾವುದಕ್ಕೂ ಇಲ್ಲ. ಹಾಗಾಗಿ 2 ಮಕ್ಕಳು ಇರಲೇಬೇಕಂತ ನಾನು. ಯಾಕಂದ್ರೆ ಇವತ್ತು ಶಾಲೆ ಮಕ್ಕಳು ಕಡಿಮೆ ಆಗಿದ್ದಾರೆ ಅಂತ ಹೇಳ್ತಿದ್ರಿ. ಆದ್ರೆ ಮಕ್ಕಳು ಎಷ್ಟು ಜನ ನೀವು ರೆಡಿ ಮಾಡ್ತಾ ಇದ್ರಿ, ನಾನು ಅದು ಹೇಳಬಾರ್ದು. 1 ಮಗು ಸಾಕಂತ ಹೇಳಿದ್ರೆ ಆ ಮಗುನ ಸಾಲ ಮಾಡಿ ಆದ್ರೂ ಕಾನ್ವೆಂಟಿಗೆ ಸೇರಿಸ್ತಾ ಇದ್ರಿ. ಇದು ತಪ್ಪು. ಇದ್ರ ಮೇಲೆ ಪ್ರೀತಿ ಇರ್ಬೇಕು. ನಾವು ಹೆಚ್ಚು ಓದಲಿಲ್ಲ, ನಾವು ಓದಿದ್ದು ಕನ್ನಡ ಮೀಡಿಯಮ್ಮೇ. ಆ ಶಾರಕಿ ಗುಡ್ಡೆಯಲ್ಲಿ ನಡ್ಕೊಂಡು ಖಾಲಿ ಚಪ್ಪಲ್ ಇಲ್ಲದೆ ನಡ್ಕೊಂಡು ನಾವು ಇಲ್ಲಿಗೆ ನೆನಪಿನ ಶಾಲೆಯವರೆಗೆ ಹೋಗಿದ್ದೇವೆ. ಆದ್ರೆ ಆ ಖುಷಿ ಇತ್ತು. ಆ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಟೈಮ್ ತಗೊಂಡು ಕಬಡ್ಡಿ ಆಡಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿತ್ತು. ಇವತ್ತು ಏನಾಗ್ಲಿಲ್ಲ. ಬೆಳಿಗ್ಗೆ ನಮ್ಗೆ ಅವಾಗ ಏನಂದ್ರೆ ಜಸ್ಟ್ ಪಾಸ್ 35% ಸಿಕ್ಕಿದ್ರು ಸಾಕಿತ್ತು. ಇವತ್ತು ಹಾಗಲ್ಲ. 90% ಬಂದರೂ ತೃಪ್ತಿ ಇಲ್ಲ. 95 ಬೇಕು, 96 ಬೇಕು, 99 ಬೇಕು. ಆ ಮಕ್ಕಳನ್ನೊಂದು ಮಿಷನ್ ಆಗಿ ಅವ್ರಿಗೆ ಏನೂ ಬಿಡದೆ, ಯಾವ ಆಟ ಆಡ್ಲಿಕ್ಕೂ ಬಿಡದೆ ಅವರನ್ನ ಇವತ್ತು ಆ ಒಂದು ಆಟದ ಬೊಂಬೆ ಆಗಿ ಮಾಡ್ತಾ ಇದ್ದೀರಿ. ಅದು ತಪ್ಪು. ಮಕ್ಕಳಿಗೆ ನೀವು ಓದು ಕೇಳಿ, ಎಲ್ಲ ಓದಿ ಆಗ್ಬೇಕನ್ನೋದು ಏನಿಲ್ಲ. ಹಾಗಾಗಿ ನಮ್ಮ ಬಾಲ್ಯದಲ್ಲಿ ನಾವು ಏನೂ ಮಾಡಿಲ್ಲ. ಆದ್ರೂ ಒಂದು ಮಾತ್ರ ಹೌದು, ಬಾಲ್ಯದಲ್ಲಿ ನಮಗೆ ಊಟಕ್ಕೆ ಇಲ್ದಿದ್ರು ಇವತ್ತು ಭಗವಂತ ನಾವು ಬಿಟ್ಟ ಕಷ್ಟಕ್ಕೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾನೆ. ಎಂತ ಅದ್ಭುತವಾದ ಮಾತು. ಮಂಜರಿಗೆ ಒಂದು ಗಟ್ಟಿ ಚಪ್ಪಾಳಿ ಅಭಿನಂದನೆ ಬರಲಿ ಪ್ಲೀಸ್. ಶಾಸಕರೇ, ನಿಮಗೆ ಪ್ರಶ್ನೆ. ನಿಮ್ಮ ಬಾಲ್ಯ ಹೇಗಿತ್ತು? ನೀವು ಸಣ್ಣ ಹುಡುಗನಾಗಿದ್ದಾಗ ಶಾಲೆಯಲ್ಲಿ ತರಲೆ ಮಾಡ್ತಾ ಇದ್ರ, ನಿಮ್ಮ ಮನದ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಮಂಜರಂತ ಗುರುಗಳ ಪಕ್ಕದಲ್ಲಿ ಕೂತ್ಕೊಂಡೇ ಕಲ್ಲು ಬಿಸಿ, ಮತ್ತು ಅದ್ರ ಬದಲು ಬಾಲ್ಯದಾಗೆಲ್ಲ ಕೇಳಿದ್ರೆ ಹೆಂಗೆ ಹೇಳೋದು? ನೀವು ನನ್ಗಿಂತ ಹೆಚ್ಚಿಗೆ ಮಂಜರ ಸ್ಟೋರಿ ಕೇಳಿದ್ರೆ ನಮ್ಮ ಹತ್ತು ಲೈಕ್ ಕೇಳ್ತೇವೆ. ನಂದು ಹೇಳೋದೇ ಕಷ್ಟ ನನಗೆ. ನಮ್ದು ಎಲ್ಲ ರೀತಿ ಎಲ್ಲ ನಮ್ಮ ಊರಿನಲ್ಲೆಲ್ಲ ಹಳ್ಳಿ ಇದ್ದಾಗೆ ನಾವು ಹಳ್ಳಿ.
ಗಂಟಿ ಹೊಳೆ ಅಂದರೆ ಮನುಷ್ಯರಿಗಿಂತ ಜಾಸ್ತಿ 5 ಪಟ್ಟು ಗಂಟಿ. ನಮ್ಮನೆಯಲ್ಲೆಲ್ಲ ಗಂಟಿ ಸಾಕೋದು. ನಾವು ಶಾಲೆಗೆ ಹೋಗಿ ಬಂದು ಗಂಟಿನೆಲ್ಲ ಮೇಯಿಸಿ ಕಟ್ಟಿ ಬೆಳಿಗ್ಗೆ ಶಾಲೆಗೆ ಹೋಗೋತ್ತಿಗೆ ಹಾಲು ತಗೊಂಡು ಸೈಕಲ್ ತಗೊಂಡು ಹಾಲು ಕೊಟ್ಟು ಬಂದಂಥದ್ದು. ಗಂಟಿ ಹೊಳೆ ಆಗಲಿ ಬ್ರಿಡ್ಜ್ ಇರಲಿಲ್ಲ, ಹಾಲು ಪಾತ್ರ ಮತ್ತು ಸೈಕಲ್ ಎರಡು ಒಂದ್ಸತಿ ಹೊಳೆ ದಾಟೋತ್ತೆ ಮೇಲೆ ಹಾಕೊಂಡು ಹೋಗೋದು, ಕಡೆಗೆ ಹೋಗೋದು. ಸೊ ಆದರೆ ಯಾವುದೇ ಬಾಲ್ಯದ ಯಾವುದೇ ಸಂದರ್ಭದಲ್ಲೂ ಕಷ್ಟ ಅನ್ನುವಂಥದ್ದು ನಮ್ಗೆ ಅನಿಸ್ಲಿಲ್ಲ. ಎಲ್ಲವೂ ಖುಷಿ ಮಾಡ್ತಾ ಹೋಯ್ತು. ಮಂಜರಂತರ ಹಿರಿಯರೆಲ್ಲ ಪಟ್ಟ ಕಷ್ಟ ನಮಗೆ ಸಿಗಲಿಲ್ಲ. ನಾವು ಹೋಗೋತ್ತಿಗೆ ಎಲ್ಲವೂ ಇದ್ದಿತ್ತು. ಅದು ಕಷ್ಟ ಅಂತ ಅನಿಸ್ಲಿಲ್ಲ. ಬ್ರಿಡ್ಜ್ ಇಲ್ಲ, ಮತ್ತೊಂದಿಲ್ಲ, ಖುಷಿ. ಹೊಳೆಗೆ ಈಜ್ಕೊಂಡು ಹೋಗೋದೇ ಖುಷಿ, ಆಡೋದೇ ಖುಷಿ ಅನ್ನುವಂಥದ್ದು. ಆದರೆ ಒಂದು ನೇಚರಿನ ಬದುಕು, ಹಳ್ಳಿ, ಹೊಳೆ, ಗುಡ್ಡಿ, ಬೆಟ್ಟ ಇದೆಲ್ಲವೂ ನಮಗೆ ಸಿಕ್ಕಿದೆ. ಪ್ರಾಣಿಗಳ ಒಡನಾಟ ಸಿಕ್ಕಿದೆ, ಫಾರೆಸ್ಟ್ ಅಥವಾ ಏನ ಹಾಡಿ ಗುಡ್ಡಿ ಎಲ್ಲ ಸಿಕ್ಕಿದೆ. ಅಂದರೆ ಜೀವನ ಅಂದರೆ ಇದಕ್ಕಿಂತ ಸ್ವರ್ಗ, ಇದಕ್ಕಿಂತ ಖುಷಿ ನಮ್ಗೆ ಇರಲಿಕ್ಕಿಲ್ಲ ಅನ್ನುವಂಥದ್ದು. ಸೊ ಈ ರೀತಿ ಖುಷಿಯಲ್ಲೇ ಬೆಳೆದಿದ್ದೇವೆ. ನಮ್ಮ ಹಳ್ಳಿಯ ಬದುಕು ಏನು ಸಿಕ್ಕಿದೆ ಅದೆಲ್ಲವೂ ನಮ್ಮ ಜೀವನಕ್ಕೆ ಆಧಾರ ಆಗಿದೆ. ನಮ್ಗೆ ಇದಕ್ಕಿಂತ ಹೆಚ್ಚಿಗೆ ಅಂತ ಹೇಳುವಂಥ ವಿಷಯ ಇರುವುದಿಲ್ಲ. ಎಂತ ಚಂದದ ಬಾಲ್ಯದ ಅನುಭವಗಳನ್ನು ಶಾಸಕರು ಹಂಚಿಕೊಂಡ್ರು. ಯೋಧರೇ, ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ. ನೀವು ಬಾಲ್ಯಾವಸ್ಥೆಯಲ್ಲಿ ಹೇಗಿದ್ರಿ? ತುಂಟಾಟ ಮಾಡ್ತಾ ಇದ್ದೀರಾ? ನಿಮ್ಮ ಅನುಭವಗಳನ್ನು ಹೇಳಿ. ಪ್ರಪ್ರಥಮವಾಗಿ ಭಾರತ ಮಾತೆಗೆ ವಂದಿಸುತ್ತಾ ಎಲ್ರಿಗೂ ನನ್ನ ನಮಸ್ಕಾರ. ನಾನು ಬಾಲ್ಯದಲ್ಲಿರಬೇಕಾದ್ರೆ ಸ್ಪೋರ್ಟ್ಸ್ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್. ಆವಾಗ ಚಿಕ್ಕಂದಿನೇ ಮಿಲಿಟರಿ ಸೇರಬೇಕು ಅನ್ನೋ ಒಂದು ಹಂಬಲ ಇತ್ತು. ಹೊರತಾಗಿ ನಾನು ಶಾಲೆಯಲ್ಲಿ ಯಾವುದೇ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ಇರಲಿ, ಈ ಚೌತಿ ಹಬ್ಬ ಅವಾಗೆಲ್ಲ ಎಲ್ಲದರಲ್ಲೂ ನಾನು ಭಾಗವಹಿಸ್ತಾ ಇದ್ದೆ. ಗೆಲ್ಲಬೇಕು ಅಂತಿಲ್ಲ, ಅದೆಲ್ಲ ಪಾತ್ರ ವಹಿಸ್ಬೇಕು. ನಾನು ಆ ಗೇಮ್ ಆಡಬೇಕು, ಫಿಸಿಕಲ್ ಆಗಿ ಫಿಟ್ ಮಾಡ್ಕೊಡ್ಬೇಕು ನನ್ನಂತ ನಾನು ಅವಾಗಲೇ ಎಲ್ಲ ಈವೆಂಟ್ಸಲ್ಲೂ ಭಾಗವಹಿಸ್ತಾ ಇದ್ದೆ. ಮನೆಯಲ್ಲೂ ಸಾಧಾರಣ ಇತ್ತು ಅವಾಗ, ಅಷ್ಟು ಬಾಲ್ಯದಲ್ಲಿ ಕಷ್ಟ ಆಗಿಲ್ಲ, ಆದರೂ ಪರವಾಗಿಲ್ಲ. ಯೋಧರೊಬ್ಬರನ್ನ ವೇದಿಕೆ ಮೇಲೆ ಕೂರಿಸಿಕೊಂಡು ಅವರ ಬದುಕಿನ ಸಂಕಟನವನ್ನ ಮತಿಸುವ ಈ ಕೈಂಕರ್ಯವೇ ಶ್ರೇಷ್ಠವಾದ ಕಾರ್ಯ. ಯೋಧರಿಗೊಂದು ಚಪ್ಪಾಳಿ ಅಭಿನಂದನೆ ಬರಲಿ. ಮಂಜರೆ, ಇನ್ನೊಂದು ಬಹಳ ಗಂಭೀರವಾದ ಪ್ರಶ್ನೆ. ಸಮಾಜ ಸೇವೆಗೆ 10 ದಾರಿಗಳಿದ್ರು ಶಿಕ್ಷಣ ಕ್ಷೇತ್ರವನ್ನೇ ನೀವು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಕಾರಣ ಏನು ಅನ್ನೋದು ಒಂದು ಪ್ರಶ್ನೆ. ಕಾರ್ಯಕ್ಷೇತ್ರ ನಿಮ್ಮದು ಹೈದರಾಬಾದ್ ಆದ್ರೂ ಸಹ ಊರಿನಲ್ಲಿಯೇ ನೀವು ಅನೇಕ ಸಮಾಜಮುಖಿ ಸೇವೆಗಳನ್ನ ಮಾಡ್ತೀರಿ. ಇದಕ್ಕೇನು ಕಾರಣ? ಕಾರ್ಯಕ್ಷೇತ್ರ ಹೈದರಾಬಾದ್ ಆದರೂ ನಿಮಗೆ ಗೊತ್ತಿದೆ, ಇದು ಜನ್ಮಭೂಮಿ. ಈ ಭೂಮಿಯ ಋಣವನ್ನು ತೀರಿಸ್ಕೊಳ್ಳಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅದಕ್ಕಾಗಿ ನನ್ನ ಭೂಮಿ, ನನ್ನ ಊರು, ನನ್ನ ದೇವಸ್ಥಾನ. ಅದಕ್ಕಾಗಿ ನಾನು ಇಲ್ಲಿ ಹೆಚ್ಚಿಗೆ ಖರ್ಚು ಮಾಡ್ತಾ ಇದ್ದೇನೆ. ಆದರೂ ಹೈದರಾಬಾದಲ್ಲಿ ಕೂಡ ಎಲ್ಲ ಸೇವೆಗೂ ಒಂದು ಅನಾಥಾಶ್ರಮ ನಡೆಸ್ತಾ ಇದ್ದೇನೆ, ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದೇನೆ, ಎಜುಕೇಷನಿಗೆ ಮಾಡ್ತಾ ಇದ್ದೇನೆ, ಬೇರೆ ಬೇರೆ ದೇವಸ್ಥಾನ ಕೊಟ್ಟೋದಕ್ಕೂ ಇಲ್ಲೇ ಅಲ್ದಿದ್ರು ಅಲ್ಲಿ ಮಾಡ್ತಾ ಇದ್ದೇನೆ. ಆದರೆ ಇದೆಲ್ಲದಕ್ಕಿಂತ ನಂಗೆ ಹೆಚ್ಚಿಗೆ ತೃಪ್ತಿ ಕೊಡೋದು ವಿದ್ಯಾಭ್ಯಾಸ. ಯಾಕಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಒಬ್ಬ ಮಗು ಓದಿತ್ತಂತ ಹೇಳಿದ್ರೆ ಆ ಮನೆ ಒಂದು ಉದ್ಧಾರ ಆಗತ್ತೆ. ಎರಡನೇದಾಗಿ, ನಾನು ಓದಲಿಲ್ಲ, ಕಾಲೇಜ್ ಮೆಟ್ಲು ಕೂಡ ಹತ್ತಲಿಲ್ಲ. 4 ಮಕ್ಕಳು ಓದಿ ಕಾಲೇಜ್ ಮೆಟ್ಲು ಹತ್ತಿದ್ರೆ ನಮಗದೊಂದು, ನಮ್ಮ ಊರಿಗೊಂದು ಹೆಮ್ಮೆ. ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಓದಿ ಬೇರೆ 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 ಶಾಲೆ, ದೊಡ್ಡ ಶಾಲೆಗೆ ಹೋಗಿ ಓದಿದ್ರೆ ಅದು ನಮಗೊಂದು ಹೆಮ್ಮೆ ಬರುತ್ತೆ. ನನ್ನ ಚಿತ್ತೂರು ಹೈಸ್ಕೂಲಲ್ಲಿ ಮೊನ್ನೆ ಒಬ್ಬಳು ಹುಡುಗಿ ಚೈತನ್ಯ ಅಂತ 625ಕ್ಕೆ 623 ಮಾರ್ಕ್ ತೆಗೆದಿದ್ದಾರೆ. ನಮ್ಮ ಶಾಲೆ ಅನ್ನೋ ಒಂದು ಖುಷಿ ಕೊಡುತ್ತೆ. ಹೈಸ್ಕೂಲಲ್ಲೂ ಹಾಗೆ 4 ವರ್ಷದಿಂದ 100ಕ್ಕೆ 100% ಮಕ್ಕಳು ಪಾಸ್ ಆಗ್ತಾ ಇದ್ದಾರೆ. ಅದಕ್ಕಾಗಿ ನನ್ನ ಜೀವನ ಪರ್ಯಂತ ನಾನು ಕೊಡುವುದು ಹೆಚ್ಚಿಗೆ ಫಸ್ಟು ವಿದ್ಯಾಭ್ಯಾಸಕ್ಕೆ. ಅದರಲ್ಲೂ ನಾನು ದತ್ತಕ್ಕೆ ತಗೊಳ್ತಿರ್ಲಿಲ್ಲ. ಈ ದತ್ತಕ್ಕೆ ತಗೊಳ್ಳೋ ಪ್ರೇರಣೆ ಮಾಡಿದವರು ಗೋಪಾಲ್ ಪೂಜಾರವರು. ಈ ಚಿತ್ತೂರು ಶಾಲೆ 45 ಮಕ್ಕಳಿಗೆ ಬಂದ್ ಮಾಡುವ ಪರಿಸ್ಥಿತಿ ಬಂತು. ಮಂಜರೆ ನೀವು ದತ್ತಕ್ಕೆ ತಗೊಳ್ಳಿ ಅಂತ ಹೇಳಿದರು. ಅದು ಯಾವ ಮುಹೂರ್ತದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಅಲ್ಲಿ ಒಟ್ಟಿಗೆ 7 ಶಾಲೆ ಆಯಿತು. ವಿದ್ಯಾಭ್ಯಾಸದ ಬಗ್ಗೆ ಅದರಲ್ಲೂ ನನ್ನ ಹೆಂಡತಿ ಸಂಪೂರ್ಣ ಸಹಕಾರ ಮಾತ್ರ ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇದ್ದಾಳೆ. ನೀವು ದೇವಸ್ಥಾನಕ್ಕೆ ಕೊಡಲಿಕ್ಕೆ 100 ಜನ ಇದ್ದಾರೆ, ವಿದ್ಯಾಭ್ಯಾಸ ಕೊಡುವವರಿಲ್ಲ, ವಿದ್ಯಾಭ್ಯಾಸಕ್ಕೆ ಕೊಡಿ. ಆದ್ದರಿಂದ ಇದೆಲ್ಲ ಕಾರಣದಿಂದ ವಿದ್ಯಾಭ್ಯಾಸಕ್ಕೆ ನಾನು ಹೆಚ್ಚಿಗೆಯಾಗಿ ಸಹಕಾರ ಕೊಡ್ತಾ ಇದ್ದೇನೆ. ತನ್ನ ಬದುಕಿನ, ತನ್ನ ದುಡಿಮೆಯ ಒಂದು ಭಾಗವನ್ನೇ ಅವರು ವಿದ್ಯಾನಿಧಿಗೆ ಕೊಡುಗೆಯನ್ನಾಗಿ ನೀಡುತ್ತಾ ಬಂದ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ನಮಗೆಲ್ಲರಿಗೂ ಆದರ್ಶ. ಅವರಿಗೊಂದು ಚಪ್ಪಾಳಿ ಅಭಿನಂದನೆ ಬರಲಿ. ಶಾಸಕರೇ, ನಿಮ್ಗೊಂದು ಗಂಭೀರವಾದ ಪ್ರಶ್ನೆ. ನಾವೆಲ್ಲರೂ ಕೂಡ RSS ಹಿನ್ನೆಲೆಯಿಂದ ಬಂದವರು. ಈ ನೆಲೆಯಲ್ಲೊಂದು ಪ್ರಶ್ನೆ.
ನೀವು ನಿಮ್ಮ ಪದವಿ ಶಿಕ್ಷಣ ಮುಗಿಯುತ್ತಲೇ RSS ನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಹೊರಟವರು. RSS ನ ಪೂರ್ಣಾವಧಿ ಕಾರ್ಯಕರ್ತರಾಗುವುದು ಅಂದ್ರೆ ಮನೆಯಿಂದ ಹಣವನ್ನ ತೆಗೆದುಕೊಳ್ಳುವಂತೆ ಇಲ್ಲ, ಮನೆಗೆ ಹಣವನ್ನ ಕೊಡುವಂತಿಲ್ಲ, ಹೀಗೆಲ್ಲ ಇರ್ತದೆ. ಸಂಪೂರ್ಣ ದೇಶ ಸೇವೆಗೆ ತಮ್ಮ ಬದುಕನ್ನ ಮೀಸಲಾಗಿಟ್ಟವರು. ನಿಮಗೆ ಈ RSS ಹಿನ್ನೆಲೆ ಬಗ್ಗೆ ಹೇಳಿ, ನಿಮಗೆ ಇದು ಸ್ಫೂರ್ತಿ ಏನು? ನಮಗೆ ಆಗ ಉಪ್ಪುಂದದಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ಸಂಘದ ಕಾರ್ಯಕರ್ತರು ಸಂಘದ ಕೆಲಸ ಮಾಡ್ತಾ ಇದ್ರು, ಮನೆಗೆಲ್ಲ ಬರ್ತಾ ಇದ್ರು. ನಮಗಾಗ ಓದುವ ಅಭ್ಯಾಸ ಇತ್ತು. ಗುಜರಿ ಅಂಗಡಿಗೆ ಹೋಗಿ ಪುಸ್ತಕ ಇಷ್ಟಿಷ್ಟು ತಗೋಬೋದು, ಓದೋದು. ತುಂಬ ಪ್ರಶ್ನೆ ಮನಸ್ಸಿನಲ್ಲಿತ್ತು ದೇಶದ ಬಗ್ಗೆ, ಸಮಾಜದ ಬಗ್ಗೆ. ಅದಕ್ಕೆ ಉತ್ತರ ಕೊಡ್ತಿದ್ದದ್ದು RSSನವರು. ಇದು ಹೇಗೆ, ಅದು ಹೇಗೆ, ಏನು ಕೇಳಿದ್ರು ಕೂತ್ಕೊಂಡು ಹೇಳಿ ಹೊತ್ತಿದ್ದೆ. ಇದಕ್ಕೋಸ್ಕರ ಹೀಗೆ, ಅದಕ್ಕೋಸ್ಕರ ದೇಶ ಹೀಗೆ, ಅದಕ್ಕೋಸ್ಕರ ಹಿಂದೂಗಳು ಹೀಗೆ, ಅದು ಹೇಳ್ತಾ ಇದ್ದು. ಅದು ದೊಡ್ಡ ಅಟ್ರಾಕ್ಷನ್ ನಮಗೆ, ಎಷ್ಟು ಗೊತ್ತಿರುತ್ತೆ ಸಂಘದವರಿಗೆ ಅಂತೇಳಿ. ಸೊ ನಿಧಾನಕ್ಕೆ ಕಾಲೇಜು ಮತ್ತೆಲ್ಲ ಹೋಗುವಾಗ RSSನ ಸಂಪರ್ಕ ಹೆಚ್ಚಾಗ್ತಾ ಹೋಯಿತು. ಆದರೆ ಆಗ ಮಂಜರಿಗೆ ನೆನಪಿರ್ಬೋದು, ಆಗಳಕ್ಕೆ RSSಗೆ ಹಾಕೋದು ಅಂತ ಹೇಳಿದ್ರೆ ಒಂದು ವಿಲನ್ ಕಂಡಂಗೆ, ಒಂದು ಕೆಟ್ಟರ್ ಕಂಡಂಗೆ ಕಾಮದಲ್ಲಿ. RSSಗೆ ಏನಾದ್ರು ಬೇರೆ ಊರಿಗೆಲ್ಲ ನಾವು ಪ್ರಚಾರಕ್ಕೆಲ್ಲ ಹೋಯ್ತು ಅಂತೇಳಿ ಹೇಳಿದ್ರೆ ಒಂದು ನಮ್ಮನೆ ಓಡಿ ಹೋದರ ಕಂಡಂಗೆ, ಈ ದುಡುಕೆಲ್ಲ ಎಳಿದೆ ಮನೆ ಬಿಟ್ಟು ಓಡಿ ಹೋದರ ಕಂಡಂಗೆ. ಸೊ ಅಂಥ ಸನ್ನಿವೇಶದಲ್ಲಿ ಸಂಘದ ಕೆಲಸ ಕಷ್ಟ, ಅದಕ್ಕಿಂತಲೂ ಹಿಂದೆ ಇನ್ನೂ ಕಷ್ಟ. ಈ ಬಿಗಿ ಕಾಲ ಅಂತೇಳಿ ಹೇಳಿದ್ರೆ ಸಂಘ ಎಲ್ಲಿ ಮಾಡ್ತಕ್ಕಂಥ ಸಂಘದಲ್ಲಿ ಹುಡುಕಿ ಹೊಡು ಕಾಲ ಒಂದು ಇದ್ದಿತ್ತು. ಆ ರೀತಿ ಪೆಟ್ಟತಿಯಿಂದೆಲ್ಲ ಸಂಘ ಬೆಳೆಸದರಿದ್ದರು. ಆದರೆ ನಾವು ಅಲ್ಲು ಬಪ್ಪತ್ತಿಗೂ ಆ ಕಷ್ಟದ ಕಾಲ ಮುಗಿದಿತ್ತು ಅಂತ ಹೇಳ್ಬೋದು. ಈಗ ಸಂಘ ಅಂತೇಳಿ ಹೇಳಿದ್ರೆ ನಿಮ್ಗೊಂದು ರೀತಿ ಎಲ್ಲರೂ ನಾವು ಸಂಘ ಅನ್ನುವಂಥ ಪ್ರೌಡ್, ಆ ರೀತಿಯ ಒಂದು ಹೆಮ್ಮೆ ಇರುವಂಥ ಕಾಲ. ಸೊ ಅವತ್ತಿನ ವಿಶೇಷ ಸನ್ನಿವೇಶದಲ್ಲಿ ನಮ್ಮ ಸಂಘದ ಸಂಪರ್ಕ ಸಿಕ್ಕಿದ್ದರಿಂದ ನಮ್ಮ ಜೀವನ ಆ ದಿಕ್ಕಿಗೆ ಹೋಯಿತು. ಬೇರೆ ಜಿಲ್ಲೆ, ಬೇರೆ ಊರನ್ನು ನಮ್ಮ ಊರು ಅಂತೇಳಿ ತಿಳ್ಕೊಂಡು ಆ ಊರಲ್ಲೇ ಇರೋದು. ಮಂಜರಿಗೆ ಹೈದರಾಬಾದಲ್ಲಿ ತುಂಬ ಸಂಘದವರು ಅವ್ರ ಮನೆಗೆ ಬಂದು ಊಟ ಮಾಡಿ ಹೋಗೋದೆಲ್ಲ ಇದೆ. ಯಾವ ಊರಿನವರು ಇರ್ತಾರೆ, ಅದರಲ್ಲಿ ಹೋದ ತಕ್ಷಣ ನೀವು ಸಂಘದವರ ಒಂದೇ ಬ್ರ್ಯಾಕೆಟ್, ಮತ್ತು ಯಾರು ಎಲ್ಲಿಯಾರ ಎಂತ ಕೇಳ್ತಿಲ್ಲ, ಸಂಘದವರ ಅನ್ನುವಂಥ ಪ್ರೀತಿ ಸಿಗ್ತದೆ. ಸೊ ಆ ಸಂಘದ ಸಂಪರ್ಕ ಅಲ್ಲದಿದ್ದರೆ ನಮ್ಮ ಜೀವನದಲ್ಲಿ ಮತ್ತೆಂಥ ವಿಶೇಷ ಇಲ್ಲ. ಸೊ ಆ ಸಂಘ ಜೀವನದಿಂದಾಗಿ ಮತ್ತೆಲ್ಲವೂ ಒಂದು ಅರ್ಥ ಆಗುವಂಥದ್ದಾಯಿತು, ಸಮಾಜ ಅರ್ಥ ಮಾಡ್ಕೊಳ್ಳಿಕ್ಕಾಯ್ತು. ಒಂದು ಊರು ಹೇಗೆ, ಒಂದು ಸಮಾಜ ಹೇಗೆ, ಒಳ್ಳೇದು ಹೇಗೆ, ಕೆಟ್ಟದ್ದು ಹೇಗೆ ಅಂತ ನಮ್ಮ ಜೀವನದಲ್ಲಿ ಗೊತ್ತಾದದ್ದು ಸಂಘದಿಂದಾಗಿ. ಎಂಥ ಅದ್ಭುತವಾದ ಉತ್ತರ ಶಾಸಕರೇ, ನಿಮಗೆ ಅಭಿನಂದನೆಗಳು. ಯೋಧರಿಗೆ ಕೇಳಬೇಕಾದಂತ ಪ್ರಶ್ನೆ, ನಮ್ಮ ದೇಶದ ಬೇರೆ ಭಾಗಗಳಿಗೆ ಹೋಲಿಕೆ ಮಾಡಿದ್ರೆ ಕರಾವಳಿ ಕರ್ನಾಟಕದಲ್ಲಿ ಸೈನ್ಯಕ್ಕೆ ಸೇರುವವರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಅನ್ನುವ ಮಾತು ಬರ್ತದೆ. ಈ ಹಿನ್ನೆಲೆಯಲ್ಲಿ ಸೈನ್ಯಕ್ಕೆ ಸೇರಬೇಕು ಅನ್ನುವ ಆಸಕ್ತಿ ನಿಮಗೆ ಯಾವಾಗ ಆರಂಭ ಆಯಿತು? ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಇದೇ ಥರ ಒಂದು ಶಾಲೆಯಲ್ಲಿ ವಾರ್ಷಿಕೋತ್ಸವ ಇತ್ತು. ಅವಾಗ ನನಗೆ ಒಂದು ಸೈನಿಕನ ಪಾತ್ರ ಕೊಟ್ಟಿದ್ರು. ಅವಾಗ ಆ ಪಾತ್ರಕ್ಕೆ ತುಂಬ ಬೆಲೆ ಕೊಟ್ಟರೆ ಗೌರವ ಇತ್ತು. ಅವಾಗ ನನಗೆ ಮುಂದೆ ಮಿಲಿಟರಿಗೆ ಸೇರಬೇಕು ನಾನು ಅಂತ ಒಂದು ಹಂಬಲ ಇತ್ತು ಅವಾಗ. ಆಮೇಲೆ 1999ರಲ್ಲಿ ಕಾರ್ಗಿಲ್ ವಾರ ಇತ್ತು. ವಾರ ಆದವಾಗ ನಾನು ಅವಾಗ SLC ಓದ್ತಾ ಇದ್ದೆ. ನನಗೆ ಮತ್ತು ಇನ್ನೂ ನಾನು ದೇಶಕ್ಕೆ ಏನಾದರೂ ಒಂದು ಸೇವೆ ಕೊಡಬೇಕು, ನಾನು ಮಿಲಿಟರಿಗೆ ಸೇರಬೇಕು, ಈ ಮಿಲಿಟರಿ ಡ್ರೆಸ್ಸನ್ನು ಹಾಕ್ಕೊಳ್ಬೇಕು ಅಂತ ನನಗೂ ತುಂಬ ಅನಿಸ್ತು ಅವಾಗ. ಹಾಗೆ ನಾನು PUC ಮಾಡಿದೆ. PUC ಮಾಡಿ ಅದೇ ಕೂಡ ನಾನು ಮಿಲಿಟರಿಗೆ ಜಾಯಿನ್ ಆಗಬೇಕು ಅಂತ ಹೋದೆ ಅವಾಗ. ಮತ್ತು ದೇಶ ಸೇವೆ ಮಾಡಬೇಕು ಅಂತ ನನಗೆ ಮೊದಲಿಂದನೂ ಒಂದು ಏನೋ ಒಂದು ದೇಶ ಸೇವೆ ಮಾಡಬೇಕಷ್ಟೇ, ನನ್ನಿಂದಾಗಿ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕಂತ ಬಾಲ್ಯದಿಂದಲೇ ಅನಿಸ್ತದೆ. ಎಂಥ ಅದ್ಭುತವಾದ ಉತ್ತರ. ಯೋಧರಿಗೊಂದು ಗಟ್ಟಿ ಚಪ್ಪಾಳಿ ಅಭಿನಂದನೆ ಬರಲಿ ಪ್ಲೀಸ್. ಮಂಜರೆ, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ, ನಿಮ್ಮ ದೃಷ್ಟಿಕೋನದಲ್ಲಿ ದಾನ ಮತ್ತು ಧರ್ಮ ಅಂದ್ರೆ ಏನು? ಸಮಾಜ ಸೇವೆ ಅಂತ ಹೇಳಿದ್ರೆ ಏನು? ಈಗ ದುಡ್ಡಿರುವವರು ಮಾತ್ರ ಸಮಾಜ ಸೇವೆ ಮಾಡಬಹುದೇ? ಬಡವರು ಮಾಡ್ಲಿಕ್ಕೆ ಸಾಧ್ಯವಿಲ್ವೇ? ಇದಕ್ಕೆ ನೀವು ಏನ್ ಹೇಳ್ತೀರಿ? ದಾನ ಬೇರೆ, ಧರ್ಮ ಬೇರೆ. ದಾನ ಮಾಡಬೇಕನ್ನುವ ರೂಲ್ಸ್ ಇಲ್ಲ, ಅವರವ್ರ ಇಷ್ಟ. ಧರ್ಮ ಮಾತ್ರ ಕಂಪಲ್ಸರಿ ಮಾಡಲೇಬೇಕು. ಧರ್ಮವನ್ನು ನಾವು ಕಾಪಾಡಲೇಬೇಕು. ಯಾಕಂತ ಹೇಳಿದ್ರೆ ಅದರಲ್ಲೂ ಧರ್ಮ ಅಂದ್ರೆ ಯಾವುದು? ನನ್ನದಲ್ಲದೇ ಇರುವಂತಹದ್ದು. ಹೆಣ್ಣು ಹೊನ್ನು ಮಣ್ಣು ಯಾವತ್ತೂ ಆಸೆ ಪಡಬಾರ್ದು. ನಾವು ಆದರೆ ಒಬ್ಬರಿಗೆ ಸಹಾಯ ಮಾಡ್ಬೋದು, ಆದರೆ ಯಾವ ಕಾಲದಲ್ಲೂ ಅಪಕಾರ ಮಾಡಬಾರ್ದು. ದಾನ ಅನ್ನೋದು ನಮ್ಮ ಸನಾತನ ಧರ್ಮದಲ್ಲೇ ಇದೆ. ನಾವು ಸಂಪಾದನೆ ಮಾಡಿದ್ರಲ್ಲಿ 16% ನಾವು ದಾನ ಮಾಡಬೇಕು. ನ್ಯಾಯವಾಗಿ ಸಂಪಾದನೆ ಮಾಡಿದ್ರಲ್ಲಿ 16% ನಾವು ಮಾಡಬೇಕು. ಇವತ್ತು ಕಲಿಯುಗ, ನಾನು ಹೇಳೋದಂದ್ರೆ 20% ಆದರೂ ಒಂದು ದಾನ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಕಲಿಯುಗದಲ್ಲಿ ಎಲ್ಲವೂ ನಾವು ಕರೆಕ್ಟಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸನಾತನ ಧರ್ಮದಲ್ಲಿ ನಾವು ಮೊದಲಿಂದ ಇದ್ದಾಗ ದ್ವಾಪರ ಯುಗನೋ ಕೃತಯುಗದಲ್ಲೋ ನಮಗೆ ಎಲ್ಲ
ನ್ಯಾಯವಾಗಿತ್ತು. ಇವತ್ತು ಯಾವುದು ನ್ಯಾಯವಾದಿಲ್ಲ. ಯಾವ್ದು ತಿನ್ನುವ ತಿಂಡಿಯಿಂದ ಹಿಡಿದು ಪ್ರತಿಯೊಂದು ಯಾವುದು ನ್ಯಾಯವಾಗಿಲ್ಲ. ಆದ್ರಿಂದ ನಾವು 20% ಮಾಡಬೇಕಾಗತ್ತೆ. ಹಾಗಾಗಿ ದಾನ ಅನ್ನುವುದು ದುಡ್ಡಿದ್ದವನು ಮಾಡ್ಬೇಕನ್ನೋದು ನಾನು ಹೇಳ್ತೇನೆ. ಅದು ಭಗವಂತ ಅವ್ರಿಗೆ ಪ್ರೇರಣೆ ಕೊಡ್ಬೇಕು. ಇದು ನೀನು ತಕೊಂಡು ಹೋಗ್ಲಿಕ್ಕಿಲ್ಲ, ನೀನು ಬಿಟ್ಟೇ ಹೋಗುವಂತಹದ್ದು. ಇವತ್ತು 100 ಎಕರೆ ರೂಮ್ ಇದ್ರು 100 ಎಕರೆ ಭೂಮಿ ಇದ್ರು ನಮಗೆ ಬೇಕಾಗುವುದು 6 ಫೀಟ್ 3 ಫೀಟ್ ಮಾತ್ರ. ಅದು ಪ್ರತಿಯೊಬ್ಬರಿಗೆ ಗೊತ್ತಿದ್ದ ವಿಷಯ. ಹಾಗಾಗಿ ನಿಮಗೆ ಯಾವತ್ತು ಭೂಮಿ ಹೆಸರು ಚೇಂಜ್ ಆಗುತ್ತೆ ವಿನಃ ಇವತ್ತು ನನ್ನ ಹೆಸರಾಗಿದ್ರೆ ನಾಳೆ ಮತ್ತೊಬ್ಬ. ಭೂಮಿ ಮಾತ್ರ ಹೆಚ್ಚಾಗುವುದಿಲ್ಲ, ಕಡಿಮೆ ಆಗುವುದಿಲ್ಲ, ಅದಷ್ಟೇ ಇರುತ್ತೆ. ಅದಕ್ಕೆ ಹೇಳುವುದೆಲ್ಲ ಋಣ ಅಂತ ಹೇಳುದು. ಹಾಗಾಗಿ ನಾವು ಮಾಡಿದ ಸಂಪಾದನೆಯಲ್ಲಿ ನಾವು ದಾನ ಮಾಡಲೇಬೇಕು. ಧರ್ಮವನ್ನು ನಾವು ಕಾಪಾಡಲೇಬೇಕು. ಅದು ಒಂದು ಖಾಲಿ ಹಿಂದೂ ಮತ ಅಲ್ಲ, ಎಲ್ಲ ಮತದವರಿಗೂ ಧರ್ಮ ಅನ್ನೋದಿದೆ. ಆ ಧರ್ಮ ಕಾಪಾಡಿದ್ರೆ ಮಾತ್ರ ಅವರ ವಂಶ ಉದ್ಧಾರ ಆಗುತ್ತೆ. ಎಂತ ಅದ್ಭುತವಾದ ಉತ್ತರ. ಒಂದು ಗಟ್ಟಿ ಚಪ್ಪಾಳಿ ಅಭಿನಂದನೆ ಮಂಜರಿಗೆ ಬರಲಿ. ಶಾಸಕರೇ, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಬಡವರ ಪರವಾಗಿ, ಅದರಲ್ಲೂ ಅಕ್ಕಿಯ ಕುರಿತಾಗಿ ನೀವು ಮಾತನಾಡಿದ್ದೀರಿ. ವಿಧಾನಸೌಧದ ನಿಮ್ಮ ಅನುಭವಗಳನ್ನ ಹೇಳಿ. ನಮಗೆಲ್ಲ ವಿಧಾನಸೌಧ ಅಂದ್ರೆ ಒಂದಿಷ್ಟು ಕುತೂಹಲ ಮತ್ತು ಭಯ ಇರ್ತದೆ. ನೀವು ಏನು ಹೇಳ್ತೀರಿ? ನನಗೆ ನಾನು ಹಿಂದೆ ಕೆಲಸ ಮಾಡಿದೆಲ್ಲ ಸಂಘಟನೆಗಳಲ್ಲಿ ರಾಜಕೀಯ ಸಂಪರ್ಕ ಇರಲಿಲ್ಲ. ಹಾಗಾಗಿ ಯಾರಾದರೂ LHಗೆ ಹೋಗಿದೆ, ವಿಧಾನಸೌಧಕ್ಕೆ ಹೋಗಿದೆ ಅಂದ್ರೆ ನನಗೂ ಅದರ ವಿಷಯ ಗೊತ್ತಿಲ್ಲ. ತುಂಬ ಜನ ನೋಡಿ ಬಂದವರಿದ್ದಾರೆ, ನಮ್ಮ ಪರಿಚಯದವರು ಇದೆ. ನಮ್ಮ ಪರಿಚಯದ ಸುಕುಮಾರ್ ಶೆಟ್ಟರ್ ಶಾಸಕರಾಗಿದ್ದಾಗ ತುಂಬ ಜನ ಹೋಗಿ ಬಂದರು. ನಾವು ಶಾಸಕರಾಗೋರವರೆಗೆ ಮಾತ್ರ ಅವ್ರ ಜೊತೆಗೆ, ಆಮೇಲೆ ಇರಲಿಲ್ಲ. ಹಾಗಾಗಿ ವಿಧಾನಸೌಧ ನಮಗೂ ಗೊತ್ತಿಲ್ಲ. ಬಟ್ ಕುತೂಹಲ ಇದ್ದಿತ್ತು, ಹೇಗಿದೆ ಏನು ಅಂತ. ಭಯ ನಮಗಿರಲಿಲ್ಲ. ಸೊ ನಾನು ಒಳಗೆ ಹೋಗುವಾಗಲೂ ನಾನು ಪ್ರಥಮ ಬಾರಿಗೆ ಹೋದದ್ದು ಅದರೊಳಗೆ. ಅದ್ರ ಬಗ್ಗೆ ಎಷ್ಟೋ ಕತೆ, ಎಷ್ಟೋ ಇತಿಹಾಸ, ಇಡೀ ರಾಜ್ಯವನ್ನು ದೇಶವನ್ನು ಬದಲಾಯಿಸಿದಂಥ ಸಂವಿಧಾನ, ಇದರದೆಲ್ಲ ವಿಷಯ ಇರುವಂಥದ್ದಲ್ಲಿ. ಬಟ್ ನಾನು ಹೊಸದಾಗಿ ಹೋಗಿದ್ದರೆ ಅದರದ್ದು ಹೇಳಿದಾಗೆ ನಾವು ಸಂಘದಲ್ಲಿ ಅಭ್ಯಾಸ ಆದದ್ದು ಯಾವುದೇ ಹೊಸ ವಿಷಯಕ್ಕೆ ಹೋದಾಗ ಒಂದು ಸತಿ ಅದ್ರ ಪೂರ್ತಿ ತಿಳ್ಕೊಂಡು ಬಿಡೋದು, ಅಲ್ಲಿ ಏನು ಅವಕಾಶ ಇದೆ ನೋಡೋದು, ಏನು ಒಳ್ಳೆ ಕೆಲಸ ಮಾಡಲಿಕ್ಕಾಗ್ತದೆ ಅಂತ ನೋಡೋದು. ಹಾಗಾಗಿ ನನಗೆ ಅವಕಾಶಗಳು ಚೆನ್ನಾಗಿ ಸಿಕ್ತು. ನಾನು ಹೇಳೋದಿತ್ತು ಹಿರಿಯರ ಹತ್ರ, ಕಷ್ಟವು ಅಳತೆಗಿಂತ ಜಾಸ್ತಿ ಬಂದದಿದೆ, ನನಗೆ ಒಳ್ಳೆಯದು ಅಳತೆಗಿಂತ ಹೆಚ್ಚು ಬಂದಿದೆ. ಈ ಅವಕಾಶ ನನಗೆ ದೇವರು ಕೊಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಒಳಗಡೆಯೂ ಸಹಿತ ಮಾತನಾಡಲಿಕ್ಕೂ ಕೆಲವೊಮ್ಮೆ ಹೊಸಬರಿಗೆಲ್ಲ ಸಿಕ್ಕುವುದಿಲ್ಲ ಅಂತ ಲೆಕ್ಕ. ನನಗೆ ಅವಕಾಶ ಸಿಕ್ಕಿದಾಗ ದೇವರ ಹೆಸರು ಹೇಳಿ, ಮುಖಾಂಕಿ ಹೆಸರು ಹೇಳಿ ಒಂದೆರಡು ಮಾತಾಡಿ ಬಿಟ್ಟಿದ್ದೇನೆ. ಆಮೇಲೆ ಗೊತ್ತಾಯ್ತು ಚೆನ್ನಾಗಾಗಿದೆ ಅಂತೇಳಿ ಹೇಳಿ ಎಲ್ಲರೂ ಹೇಳುವಾಗ ನಾನು ಸಿಕ್ಕಿದ್ರಲ್ಲೇ ಗಡ್ಬಿಡಿ ಎಲ್ಲ ಹೇಳಿದ್ದೆ. ಆ್ಯಕ್ಚುಲಿ ಒಂದೆರಡು ವಿಷಯಗಳನ್ನು ಹೇಳಬೇಕು ಅಂತೇಳಿ ಹೇಳಿ, ಅಕ್ಕಿ ವಿಷಯ ಅಂತೇಳಿ ಹೇಳಿದರೆ ಆ ಬಡತನ ಅಂತ ಹೇಳೋದು ಯಾರಿಗೂ ಮುಗಿಬೇಕಂತಿಲ್ಲ. ಬಡತನ ಬಂಡವಾಳ ಆಗಿರ್ತದೆ ರಾಜಕೀಯದಲ್ಲಿ. ಏನು ಬಡವ್ರ ಬಗ್ಗೆ ಏನು ಮಾಡೋದಿಲ್ಲ ನೀವು, ಬಡವ್ರ ಬಗ್ಗೆ ಆ ಬಡವ್ರು ಮುಗುದಲ್ದ ಹಂಗಾರೆ ಎಗಳಿಗೂ ಬಡವರೇ ಇರುದ. ಅದು ಒಂದು ರೀತಿ ರಾಜಕೀಯಕ್ಕೆ ಒಂದು ಬಂಡವಾಳ ಆಗಿರ್ತದೆ ಇಷ್ಟು ವರ್ಷ ಆದಮೇಲೂ. ಸೊ ಅದನ್ನು ಹಿಡ್ಕೊಂಡು ಬಂಡವಾಳ ಮಾಡ್ಕೊಂಡು ಮಾಡಬೇಡಿ, ಬಡತನ ಮುಗಿಸೋಕೆ ಹೋಗಿ ಅನ್ನುವಂಥ ಮಾತು ಹೇಳಿದ್ದು. ಅದು ಕೊನೆಗೆ ಎಲ್ಲರೂ ಪ್ರೀತಿಯಿಂದ ಯಾರು ನಮ್ಗೊಂದು ಓಟ್ ಹಾಕಿದ್ದಾರೆ ಅವರೆಲ್ಲರೂ ಒಂದು ಒಳ್ಳೆ ಮಾತಾಡ್ರಿ ಅಂತ ಹೇಳುವಾಗ ನಾನು ಅಲ್ಲೇ ನಿಂತ್ಕೊಂಡು ಬ್ರಹ್ಮಲಿಂಗ ಇಷ್ಟೆಲ್ಲ ಮಾಡಿಸ್ನ ನಮ್ಮ ಕೈಯಾಗ ಅಂತೇಳಿ ಹೇಳಿ ಅಂದ್ಕೊಂಡೆ ನಾನು. ಎಂಥ ಅದ್ಭುತವಾದ ಉತ್ತರ. ಯೋದ್ರೆ, ನಿಮಗೀಗ ಒಂದು ಗಂಭೀರವಾದ ಪ್ರಶ್ನೆ. ಈಗ ಸಹಜವಾಗಿ ಸೈನಿಕರಂದ್ರೆ ನಮಗೆ ಸಿಯಾಚಿನ್ ನೆನಪಾಗ್ತದೆ, ಕಾಶ್ಮೀರದ ಕಡು ಚಳಿ ನೆನಪಾಗ್ತದೆ. ಎಷ್ಟೋ ಸಂದರ್ಭದಲ್ಲಿ ದೇಶದ ಯೋಧ ಗಡಿ ಕಾಯುವಾಗ ಊಟ ಮತ್ತು ನೀರಿನ ವ್ಯವಸ್ಥೆ ಇಲ್ಲದಿರುವಂತಹ ಬಹಳ ಇಕ್ಕಟ್ಟಾದ ಸ್ಥಳದಲ್ಲೂ ಕೂಡ ದೇಶದ ಗಡಿಯನ್ನ ಕಾಯಬೇಕಾಗಿ ಬರ್ತದೆ. ನಿಮ್ಮ ಬದುಕಿನ ಅನುಭವದಲ್ಲಿ ಇಂತಹ ಅನುಭವಗಳು ನಿಮ್ಗಾಗಿದೆಯಾ? ಸಿಯಾಚಿನ್ ಅಂದ ತಕ್ಷಣ ನೆನಪಾಗೋದೇ ಚಳಿ. ಅಲ್ಲಿ ಟೆಂಪ್ರೇಚರ್ ಸುಮಾರು -30 40 ತನಕ ಹೋಗುತ್ತೆ. ನಾನು 1 ವರ್ಷ ಟ್ರೈನಿಂಗ್ ಮುಗಿಸಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದ್ದೆ ಲದಾಖ್. ಅಲ್ಲಿಂದ ಒಂದು ನಮ್ಮ ಯೂನಿಟ್ ಲದಾಖಲ್ಲಿತ್ತು ಅವಾಗ. ಅಲ್ಲಿಂದ ಸಿಯಾಚಿನ್ ಗ್ಲೇಷಿಯರ್ ಅಂತೇಳಿ ಎಲ್ಲ ಹಿಮತ್ ಪರ್ವತದ್ದು, ಅಲ್ಲಿಂದ ಒಂದು 200 ಇಂದ 250 ಕಿಲೋಮೀಟರ್ ಆಗುತ್ತೆ. ಸುಮಾರು ಒಂದು 15 ದಿನ ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ. ನಮ್ಮ ವೆಪನ್ಸು ಆಮೇಲೆ ನಮ್ಮ ಬ್ಯಾಗ್ ಎಲ್ಲ ತಗೊಂಡು ಹೋಗ್ಬೇಕು. ಫಸ್ಟ್ ಹೋಗೋಕ್ಕಿಂತ ಮುಂಚಿನ ಹೇಳಿದ್ರು ಸಿಯಾಚಿನ್ ಕ್ಲೋದಿಂಗ್ ತಗೊಳ್ಳಿ ಅಂತ ಹೇಳಿದ್ರು. ನಮಗೆ ಇದೇನಪ್ಪ ಸಿಯಾಚಿನ್ ಕ್ಲೋದಿಂಗ್ ಅಂತ ಏನು ಬೇರೆ ಇದೆಯಾ ಅಂತ ಹೋಗಿ ನೋಡಿದ್ವಿ. ಅಲ್ಲಿ ಎಲ್ಲ ದಪ್ಪ ಕೋಟು ಆಮೇಲೆ ಪ್ಯಾಂಟ್ ಎಲ್ಲ ಕೊಟ್ಟರು. ಅವಾಗ ಇದೆಲ್ಲ ಯೂಸ್ ಮಾಡ್ಬೇಕಾ, ಇಷ್ಟು ದಪ್ಪ ಇದೆಲ್ಲ ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕಾ ನಾವು ಅಂತ. ಆಮೇಲೆ 2 ದಿನ ಆದಮೇಲೆ ನೀವು ಇವತ್ತು ಸಿಯಾಚಿನ್ ಹೋಗಬೇಕು, ಎಲ್ಲ ರೆಡಿಯಾಗಿ ಅಂತ ಹೇಳಿದ್ರು ಅವಾಗ. ಆಮೇಲೆ ನಾವು ರೆಡಿ ಆದ್ವಿ. ನಡ್ಕೊಂಡು ಹೋಗೋದು ಅವಾಗ ದಿನ ಒಂದು ಬೆಳಿಗ್ಗೆ ನಡೆಯೋಕ್ಕೆ ಶುರು ಮಾಡೋದು. ಒಂದು 16 ಇಂದ 18 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು ಹಿಮತ್ ಪರ್ವತದ ಮೇಲೆ. ಅವಾಗ
ಮನೆ ನೆನಪು ಕೂಡ ಆಗ್ತಾಯಿತ್ತು. ಅವಾಗ ಅಷ್ಟೊಂದು ಚಳಿ ಅನುಭವ ಇರಲಿಲ್ಲ ಆಗಿತ್ತು. ಅದು ಮೊಟ್ಟ ಮೊದಲ ಚಳಿಯ ಅನುಭವ. ಅವಾಗ ಇಲ್ಲಿ ಚಳಿ ನಮ್ಮ ಕಡೆಯಲ್ಲಿ ಚಳಿ ಇದೆ ಇಲ್ಲ ಅವಾಗ ಅಲ್ಲಿ ತುಂಬ ಚಳಿ ಅವಾಗ. ಹಾಗೆ ಸಂಜೆ ಆದ ತಕ್ಷಣ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೊರಡೋದು ಅವಾಗ. ಆಮೇಲೆ ಮಧ್ಯಾಹ್ನ ಊಟ ಏನಿಲ್ಲ ಆಯ್ತು ಅವಾಗ. ಸಂಜೆ ನಮ್ಗೆ ಟೆಂಟ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ಹಾಕೊಂಡು ಅಲ್ಲಿ ರೆಸ್ಟ್ ಮಾಡೋದು ಅವಾಗ. ಅದು ಹಿಮದ ಪರ್ವತದ ಮೇಲೆ ನಮ್ಗದು ಮ್ಯಾಟ್ರಸ್ ಅಂತ ಕೊಟ್ಟಿರ್ತಾರೆ, ಅದನ್ನ ಹಾಸ್ಕೊಳ್ಳೋದು ಮಲ್ಕೊಳ್ಳೋದು. ನಿದ್ದೆ ಬರ್ತಾ ಇಲ್ಲ ಆಯ್ತು ಅವಾಗ ಚಳಿಯಲ್ಲಿ. ಮತ್ತೆ ಬೆಳಿಗ್ಗೆ ಆದ ತಕ್ಷಣ ಎಲ್ಲ ಫೋನ್ ಮಾಡ್ಕೊಳ್ಳೋದು, ಮತ್ತೆ ಸುಮ್ಮನೆ ಮತ್ತೆ ಹೊರಡು. ಹಾಗೆ ಸುಮಾರು ಒಂದು 15 ದಿನ ಬೆಳಿಗ್ಗೆ ಹೇಳೋದು ನಡ್ಕೊಂಡು ಹೋಗೋದು. ಅಲ್ಲಿ ಹೋಗಿ ಅಂತೂ CHN ತಲುಪಿದ್ವಿ. ಅಲ್ಲಿ ಹೋದ್ರೆ ನೆಲದ ಮೇಲೆ ಮಣ್ಣೇನು ಕಾಣ್ತಿಲ್ಲ, ಎಲ್ಲ ಹಿಮದ ಪರ್ವತ. ಅವಾಗ ನಮ್ಗೆ ಅನಿಸ್ತಿತ್ತು ಅವಾಗ ಇದು ಭೂಲೋಕನ ಅಥವಾ ಬೇರೆ ಲೋಕಕ್ಕೆ ಬಂದ್ವ ನಾವಂತ. ನಾವೊಂದು 50 ಜನ ಹೋಗಿದ್ವಿ ಅವಾಗ. ಅಲ್ಲಿ ಚೈನಾ ಬಾರ್ಡ್ರಲ್ಲಿ ನಾವು ನಮ್ಮ 50 ಜನ ಬಿಟ್ಟರೆ ಬೇರೆ ಯಾರ್ದ ಸಂಪರ್ಕ ಇಲ್ಲ ಅವಾಗ. ಒಂದು ಗಿಡ ಮರ ಏನೂ ಇಲ್ಲ ಅವಾಗ. ನಡ್ಕೊಂಡು ಹೋಗ್ಬೇಕಾದ್ರೆ ಆಕ್ಸಿಜನ್ ಕೂಡ ಇಲ್ಲ ಅಲ್ಲಿ. ಒಂದು ಸ್ವಲ್ಪ ದೂರ ನಡ್ಕೊಳ್ಬೇಕು ಮತ್ತೆ ನಿಂತ್ಕೊಳ್ಬೇಕು ಅಲ್ಲಿ. CHN ಹೋದ್ಮೇಲೆ ನಮ್ಗೆ ಡಾಕ್ಟರ್ ಮೊದಲು ಹೇಳಿರ್ತಾರೆ, ಅಲ್ಲಿ ಹೋಗಿ ಸ್ನಾನ ಎಲ್ಲ ಹೆಚ್ಚು ಮಾಡ್ಲಿಕ್ಕಿಲ್ಲ, ತಿಂಗಳಿಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 2 ಸಾರಿ ಸ್ನಾನ ಮಾಡಬೇಕು ಅಂತ ಹೇಳಿ. ಅದು ಅಲ್ಲಿ ಬಾತ್ರೂಮಲ್ಲಿ ಸ್ಟವ್ ಹಚ್ಕೊಳ್ಬೇಕು. ಅಲ್ಲಿ ಸ್ಟವ್ ಹಚ್ಕೊಂಡು ನೀರನ್ನು ಬಿಸಿ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಡ್ರೆಸ್ಸಲ್ಲಿ ಹಾಕೊಂಡೇ ಬರ್ಬೇಕಂದ್ರೆ. ಹಾಗೆ ನೀರು ಕುಡಿಬೇಕಂದ್ರೆ ಐಸನ್ನು ನಾವೀಗ ಚೀಲದಲ್ಲೆಲ್ಲ ಐಸ್ ಗುಡ್ಡ ಐಸ್ನೆಲ್ಲ ಪಿಕಸಲ್ಲಿ ಕಲ್ತ್ಕೊಂಡು ಚೀಲ ಹಾಕೊಂಡು ಬಂದು ಇಟ್ಕೊಳ್ತಿದ್ವಿ ಅವಾಗ. ಅದನ್ನೇ ಬಿಸಿ ಮಾಡಿ ಕುಡಿಬೇಕು ಅವಾಗ. ನೀರು ಕುಡಿಬೇಕಂದ್ರೆ ಸ್ವಲ್ಪ ಹೊತ್ತು ಆದ ತಕ್ಷಣ ಮತ್ತೆ ಪುನಃ ಆ ನೀರು ಮತ್ತೆ ಪುನಃ ಮಂಜುಗಡ್ಡೆ ಆಗ್ತಿತ್ತು ಅವಾಗ. ಅದೊಂದು ದೊಡ್ಡ ಈ ಚಳಿಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಿಸುವುದೇ ದೊಡ್ಡ ಒಂದು ಸವಾಲಾಗಿತ್ತು ಅವಾಗ. ಆವಾಗಲೂ ಒಂದು ನೆಮ್ಮದಿ ಅಂದರೆ ದೇಶಕ್ಕೋಸ್ಕರ ನಾನೇನೋ ಕೊಡ್ತಾ ಇದ್ದೀನಿ, ನನ್ನಿಂದ ದೇಶ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅನ್ನೋ ಒಂದು ನೆಮ್ಮದಿ ಇತ್ತು ಅವಾಗ. ಹಾಗೆ ಸುಮಾರು ಒಂದು 9 ತಿಂಗಳ ಕಾಲ ನಾನು CHN ಗ್ಲೇಷಿಯರಲ್ಲಿ ಇದ್ದೆ ಅವಾಗ, ಡ್ಯೂಟಿ ಮಾಡಿದೆ. ಹಾಗೆ 9 ತಿಂಗಳ ಆದ ತಕ್ಷಣ ಮತ್ತೆ ವಾಪಸ್ ನಮ್ಮನ್ನು ಯೂನಿಟಿ ಕಳಿಸ್ತಾರೆ ಅಲ್ಲಿಂದ. ಬಂದಮೇಲೆ ಯಪ್ಪ ವಾಪಸ್ ಬಂದಿಯಪ್ಪ ನಮ್ಮ ಜಾಗಕ್ಕೆ ಅಂತ. ಅಲ್ಲಿ ಒಂದು ಪಕ್ಷಿ ಕೂಡ ಕಾಣಿಗೆ ಸಿಗ್ತಿಲ್ಲ ಆಯ್ತಾ CHN ಅಲ್ಲಿ. ಅಲ್ಲಿ ಇರುವುದೇ ಒಂದು ದೊಡ್ಡ ಸಮಸ್ಯೆ ಅವಾಗ ಚಳಿಯಲ್ಲಿ. ನಮ್ಮಂಥದ್ದು ಸೌತ್ ಅವರಿಗೆ ಚಳಿ ಅಂದರೆ ಆಗೋದಿಲ್ಲ, ದೊಡ್ಡ ಸಮಸ್ಯೆ ಆಗಿತ್ತು ಅವಾಗ. ಅದರಲ್ಲೂ ಆಕ್ಸಿಜನ್ ಬೇರೆ ಇಲ್ಲ. ಹಾಗೆ ಅಲ್ಲಿ ಮಿಲಿಟರಿಯಲ್ಲಿ ಅಂದರೆ ಒಂದು ಬಾಡಿ ಪೇರ್ ಅಂತ ಮಾಡಿರ್ತಾರೆ, ಒಬ್ಬರಿಗೆ ಒಬ್ಬರನ್ನ ಮನೆ ವಿಷಯ ಎಲ್ಲ ಶೇರ್ ಮಾಡ್ಕೊಳ್ಳೋದು ಅವಾಗ. ಏನಾದರೂ ಆದರೆ ಅವ್ರನ್ನ ಕೇಳ್ತಾರೆ. ನಾನು ಟೆನ್ಷನ್ ಕೂತ್ಕೊಂಡ್ರೆ ನಮ್ಮ ಬಾಡಿ ಪೇರಿಗೆ ಕೇಳ್ತಾರೆ ಇವಾಗ ಯಾಕೆ ಅವ್ನು ಟೆನ್ಷನಲ್ಲಿದ್ದ ಅಂತ. ಅವಾಗ ಅವನು ಆನ್ಸರ್ ಹೇಳಬೇಕು, ಇಲ್ಲಾಂದರೆ ಅವರಿಗೆ ಪನಿಷ್ಮೆಂಟ್ ಕೊಡ್ತಾರೆ ಅವಾಗ, ನೀನೇನು ಅವನ ಬಗ್ಗೆ ಕೇಳಿಲ್ವಾ ಅಂತ. ಹಾಗೆ ನಂಗೆ ಬಾಡಿ ಪೇರ್ ಅಂತ ವೆಸ್ಟ್ ಬೆಂಗಾಲ್ದ ಶಾಂತನು ಅಂತ ಒಬ್ಬನ ಇದ್ದ ಅವಾಗ. ನಾವು ಡ್ಯೂಟಿ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಬಂದ ತಕ್ಷಣ ಅವನಿಗೆ ಏನೋ ಆರೋಗ್ಯದಲ್ಲಿ ಏರುಪೇರು ಆಯಿತು, ಉಸಿರಾಟ ಸಮಸ್ಯೆ ಆಯಿತು. ಒಂದು 2 ದಿನ ನಮ್ಮ ಜೊತೆಲಿ ಇದ್ದ ಅವಾಗ. ಅವಾಗ ಸಡನ್ಲಿ ಡೆತ್ ಆಗಿಬಿಡ್ತು ಅವಾಗ. ಅದೊಂದು ತುಂಬ ನೋವು ಅನಿಸ್ತು, ನನ್ನ ಬಾಡಿ ಪೇರ್ ನಾನು ಬಿಟ್ಟು ಹೋಗ್ಬಿಟ್ನ ಅಂತ. ಹೀಗೆ CHN ಗ್ಲೇಷಿಯರ್ ಅಂದರೆ ಚಳಿ. ನಾವು ಮನೆಯಲ್ಲಿ ನೆಮ್ಮದಿಯಲ್ಲಿ ಮಲಗ್ತೇವೆ, ಖುಷಿಯಿಂದ ಇರ್ತೇವೆ ಅಂದ್ರೆ ಅದಕ್ಕೆ ದೇಶದ ಗಡಿ ಕಾಯುವ ಇಂತಹ ಧೀರೋದಾತ್ತ ಸೈನಿಕರೇ ಕಾರಣ. ಅವರಿಗೊಂದು ಚಪ್ಪಾಳಿ ಅಭಿನಂದನೆ ಬರಲಿ. ಮಂಜರೆ, ನಿಮಗೊಂದು ಪ್ರಶ್ನೆ. ಈ ಕ್ಷಣದಲ್ಲಿ ಕೂತು ನೀವು ಒಮ್ಮೆ ನಿಮ್ಮ ಬದುಕನ್ನ ನೆನಪಿಸಿಕೊಂಡ್ರೆ, ನಿಮ್ಮ ಬದುಕಿನಲ್ಲಿ ಎಂದೂ ಮರೆಯಲಾಗದ ಒಂದು ಸಿಹಿಯಾದ ಘಟನೆ ಅಂತ ನೀವು ನೆನಪಿಸಿಕೊಳ್ಳುವುದಾದ್ರೆ ಏನನ್ನು ಹೇಳ್ತೀರಿ? ನನಗೆ ಆದ ಆಕ್ಸಿಡೆಂಟ್. ಯಾಕಂತ ಹೇಳಿದ್ರೆ ನಾನು ನನ್ನ ಹೆಂಡತಿ ಮಕ್ಕಳು ಹೋಗುವಾಗ ದೊಡ್ಡ ಆಕ್ಸಿಡೆಂಟ್ ಆಗಿ ನಿಜವಾಗಿ ಸ್ಪಾಟ್ ಆಗಬೇಕಿತ್ತು. ಆದರೆ ದೇವತಾ ಅನುಗ್ರಹ, ಬ್ರಹ್ಮಲಿಂಗನ ಅನುಗ್ರಹದಿಂದ ಏನೂ ತೊಂದರೆ ಆಗಲಿಲ್ಲ. ಆದರೆ ಆ ದಿವಸದಿಂದ ನನಗೆ ದಾನ ಮಾಡುವ ಪ್ರೇರಣೆ ಜಾಸ್ತಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಆ ದಿವಸ ಹೋಗಿದ್ದು ನಮ್ಗೆ ಏನೂ ಇಲ್ಲ, ನಮಗೆ ಎಲ್ಲ ಬಿಟ್ಟು ಹೋಗ್ಬೇಕಾಗಿತ್ತು. ಇದು ಕೊಡುವ ಶಕ್ತಿಯನ್ನು ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾನು ಬ್ರಹ್ಮಲಿಂಗನಿಗೆ ಯಾವತ್ತು ಧನ್ಯವಾದ ಹೇಳ್ತೇನೆ. ಎಂಥ ಉತ್ತರ ನೋಡಿ. ಬದುಕಿನ ಅವಘಡವನ್ನ ಅತ್ಯಂತ ಪ್ಲಸ್ ಪಾಯಿಂಟ್ ರೀತಿಯಲ್ಲಿ ಯೋಚಿಸುವ ಮಂಜರು ನಮಗೆಲ್ಲರಿಗೂ ಆದರ್ಶ. ಒಂದು ಚಪ್ಪಾಳಿ ಅಭಿನಂದನೆ ಬರಲಿ. ಶಾಸಕರೇ, ನಿಮಗೊಂದು ಪ್ರಶ್ನೆ. ಸಮೃದ್ಧ ಬೈಂದೂರು ಕನಸಿನ ಬಗ್ಗೆ ನಮ್ಮ ಜನಸ್ತೋಮಕ್ಕೆ ಏನು ಹೇಳ್ತೀರಿ? ನಾನು ಇದನ್ನ ಒಂದಷ್ಟು ಕಡೆಗಳಲ್ಲಿ ಹಂಚಿಕೊಂಡಿದ್ದೇನೆ. ನಮ್ಮದು ಬೈಂದೂರು ಸುಂದರ ಬೈಂದೂರು. ಇಷ್ಟು ಚಂದ ಅಂದ್ರೆ ಇಷ್ಟು ಚಂದ. ಒಂದು ಸೈಡ್ ಸಮುದ್ರ, ಒಂದು ಸೈಡ್ ಬೆಟ್ಟ ಇರುವಂಥ ನಮ್ಮ ಕ್ಷೇತ್ರ.
ಎಷ್ಟು ದೇವಸ್ಥಾನಗಳಿದೆ, ಇದು ಸುಂದರ ಅಂದ್ರೆ ಸುಂದರ. ಆದರೆ ನಮ್ಮಲ್ಲಿ ಆದಾಯದ ವಿಷಯಕ್ಕೋಸ್ಕರ ನಾವೆಲ್ಲರೂ ಕ್ಷೇತ್ರ ಬಿಟ್ಟು ಹೋಗ್ತೇವೆ. ಮಂಜರಂತವರು ಹೈದರಾಬಾದ್ ತಲುಪಿರೋದ್ರಿಂದ ಅಷ್ಟು ದೊಡ್ಡ ಜೀವನದಲ್ಲಿ ಒಂದು ಸಾಧನೆ, ಕಷ್ಟಪಟ್ಟದವ್ರಿಗೆ ಗೊತ್ತಿದೆ, ಒಂದು ಸಾಧನೆ ಮಾಡಿ ಊರಿಗೆ ಒಂದು ಊರುಗೋಲಾಗಿದ್ದಾರೆ, ಆಧಾರ ಆಗಿದ್ದಾರೆ, ಒಂದಷ್ಟು ಶಾಲೆಗಳಿಗೆ, ಒಂದಷ್ಟು ಬದುಕುಗಳಿಗೆ. ಈ ರೀತಿ ಸಾವಿರಾರು ಜನ ಹೊರಗಡೆ ಹೋಗಿ ಬದುಕನ್ನು ಕಟ್ತಾರೆ. ನಾನು ಹೇಳ್ತಾ ಇರೋದು, ನಾವು ಇನ್ನೊಂದಷ್ಟು ಜನಕ್ಕೆ ಬದುಕು ಕಟ್ಟಲಿಕ್ಕೆ ಜಾಗ ಕೊಡುವವರಾಗಬೇಕು. ಅಲ್ಲಿವರೆಗೆ ತಲುಪಬೇಕಿದ್ರೆ ಏನೇನಾಗಬೇಕು? ಅದು ಸಮೃದ್ಧ ಬೈಂದೂರು. ನಮ್ಮಲ್ಲಿ ಬಂದವರಿಗೆ ದೇವರ ದರ್ಶನ ಅದು ಸಿಗ್ತದೆ, ಅನ್ನದಾನ ಸಿಗ್ತದೆ. ಬೇರೆ ಜಿಲ್ಲೆಯಿಂದ ಬೈಂದೂರಿನ ಬೇರೆ ಬೇರೆ ಹಾಸ್ಟೆಲ್ಗಳಲ್ಲಿ ಉಳ್ಕೊಂಡು ವಿದ್ಯೆ ಕಲ್ತ್ಕೊಂಡು ಹೋಗ್ತಾರೆ, ಅಂದರೆ ವಿದ್ಯೆನೂ ಕೊಡ್ತೇವೆ ನಾವು. ಆದರೆ ಆದಾಯ ಅನ್ನುವಂಥದ್ದು, ಉದ್ಯೋಗ ಅನ್ನುವಂಥದ್ದು ನಾವು ಕೊಡುವಾಗ ಆಗಬೇಕು. ಚುಟುಕಾಗಿ ಇಷ್ಟು ಹೇಳ್ತೇನೆ, ಅದು ನಮ್ಮ ಸಮೃದ್ಧ ಬೈಂದೂರು ಕನಸು. ಜೊತೆಯಲ್ಲಿ ನಾನು ಹೇಳೋದೊಂದು, ಮಕ್ಕಳು ದುಡಿಲಿಕ್ಕೋಸ್ಕರ ಅಪ್ಪ ಅಮ್ಮನ ಬಿಟ್ಟು ಹೊರಗೆ ಹೋಗ್ತಾರೆ. ಎಲ್ಲರೂ ಪರೂರಿಗೆ ಹೋಯ್ದ ನನ್ನ ಮಗ ಅಂತ ಹೇಳೋದು, ಅದು ಕಮ್ಮಿ ಆಗ್ತಾ ಮನೆಯಲ್ಲೇ ಇರ್ಬೇಕಮ್ಮ. ದುಡಿಮೆ ಹತ್ತಾರು ದಾರಿ ಇಲ್ಲ, ಅವಕಾಶ ಇರಬೇಕು. ಅಪ್ಪ ಅಮ್ಮ ವಯಸ್ಸಾಗ್ತದೆ, ಅವ ಅಪ್ಪನ ಸಂಖ್ಯೆ ಇರ್ಕವ, ಮಗ ಅಪ್ಪ ಅಮ್ಮನ ಸಂಖ್ಯೆ ಇರ್ಬೇಕು. ಅದು ದುಡಿಮೆಗೋಸ್ಕರ ಹೊರಗಿದ್ದು ಕೇಂದ್ರ ಅಪ್ಪ ಅಮ್ಮ ಯಾರಿದ್ರ, ತಂಗಿ ಸಂಖ್ಯೆಗಿದ್ರು ಅಣ್ಣ ಕಂಡ್ಕಂತ ಅಂಬುದು ಹೋಯಿ ನಾವಿತ್ತ ಅಪ್ಪ ಅಮ್ಮನ ಸಂಖ್ಯೆಗೆ ಅಂಬಂತ ಆದ್ರೆ ನಮ್ಮ ಸಮೃದ್ಧ ಬೈಂದೂರು ಅಷ್ಟೇ ಇರುವಂಥದ್ದು ಕಲ್ಪನೆ. ಎಂಥ ಅದ್ಭುತವಾದ ಉತ್ತರ. ಸಮೃದ್ಧ ಬೈಂದೂರು ಅಂದ್ರೆ ನೆಮ್ಮದಿಯ ಬದುಕು ಅನ್ನುವ ಶಾಸಕರ ಮಾತಿಗೊಂದು ಚಪ್ಪಾಳಿ ಅಭಿನಂದನೆ ಬರಲಿ ಪ್ಲೀಸ್. ಯೋಧರೇ, ನಿಮಗೊಂದು ಪ್ರಶ್ನೆ. ಸೈನ್ಯ ಅಂದ್ರೆ ಶಿಸ್ತು ಮತ್ತು ದೇಶಭಕ್ತಿ. ದೇಶವನ್ನ ಕಾಯುವಂತಹ ರಕ್ಷಣೆಯ ಮಹತ್ವದ ಜವಾಬ್ದಾರಿಯನ್ನ ಸೈನಿಕರು ಹೊರ್ತಾರೆ. ನಾವು ನಮ್ಮ ಭಾರತದ ಇತಿಹಾಸವನ್ನ ಗಮನಿಸಿದ್ರೆ ಎಂದಿಗೂ ಕೂಡ ಸೈನ್ಯದಲ್ಲಿ ಬಂಡಾಯ ಇದ್ದದ್ದನ್ನ, ಇನ್ನೊಂದು ಕಾರಣಕ್ಕೆ ಸೈನಿಕರು ಸ್ಟ್ರೈಕ್ ಮಾಡಿದ್ದನ್ನ ನಾವು ಕಾಣುವುದಿಲ್ಲ. ಸಾಮಾನ್ಯವಾಗಿ ಜನರಲ್ಲಿ ಒಂದು ಪ್ರಶ್ನೆ ಇರ್ತದೆ, ಸೈನ್ಯದ ತರಬೇತಿ ಅಂದ್ರೆ ಬಹಳ ಕಾಠಿಣ್ಯವಾಗಿರ್ತದೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಮಿಲಿಟರಿಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಶುರು ಆಗುತ್ತೆ ಡಿಸಿಪ್ಲಿನ್. ಎಲ್ಲದು ಮಲ್ಕೊಂಡು ಎದ್ದು ಬೆಡ್ಶೀಟ್ ಹಾಸಿದ್ರು ಕೂಡ ಡಿಸಿಪ್ಲಿನ್ ಆಗಿರ್ಬೇಕು. ಆಮೇಲೆ ಒಂದು ಶೂ ಲೇಸ್ ಕಟ್ಬೇಕಂದ್ರೆ ಅದರಲ್ಲೂ ಕೂಡ ಡಿಸಿಪ್ಲಿನ್ ಅಂತ ಇರ್ತಿತ್ತು ಅವಾಗ. ಅದರಲ್ಲಿ ಒಬ್ಬರು ಏನಾದರೂ ಸ್ವಲ್ಪ ತಪ್ಪು ಮಾಡಿದ್ರು ಎಲ್ರಿಗೂ ಪನಿಷ್ಮೆಂಟ್ ಕೊಡ್ತಾ ಇದ್ರು ಅವಾಗ ಟ್ರೈನಿಂಗ್ ಅಂದ್ರೆ ಅದು ಡಿಸಿಪ್ಲಿನ್ ಅಷ್ಟೇ. ಮತ್ತೆ ದೇಶಭಕ್ತಿ, ದೇಶದ ಕೆಲವೊಂದು ಘಟನೆಯನ್ನ ಅದನ್ನ ಹೇಳ್ತಾ ಇರ್ತಾರೆ. ಯಾರಾದರೂ ಫ್ರೀಡಮ್ ಫೈಟರ್ ಬಗ್ಗೆ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಹಾಗೆ ನಮಗೆ ಟ್ರೈನಿಂಗ್ ಅಲ್ಲಿ ಒಂದು 150-200 ಜನ ಬ್ಯಾಚ್ ಇರುತ್ತೆ. ಆ ಬ್ಯಾಚ್ಗೆ ಒಂದು 25-30 ಜನ ಇವಾಗ ಇನ್ಸ್ಟ್ರಕ್ಟರ್ ಅಂತ ಹೇಳ್ತೀವಿ ನಾವು ಮಿಲಿಟರಿಯಲ್ಲಿ. ಈಗ ನಮಗೆ ಟ್ರೈನಿಂಗ್ ಕೊಡೋರು ಟ್ರೈನರ್. ನಮ್ದು ಏನು ತಪ್ಪಾಗುತ್ತೆ ಅಂತ ಅದನ್ನೇ ನೋಟ್ ಮಾಡ್ತಾ ಇರ್ತಾರೆ. ಅದನ್ನ ನಾವು ನಮ್ಮ ತಪ್ಪಿಗಿಂತ ಇನ್ನೊಬ್ಬರು ನೋಡ್ತಾ ಇರ್ತಾರೆ, ಅವನ ತಪ್ಪಾಗಿದೆ ಅಂತ. ಎಲ್ರಿಗೂ ಪನಿಷ್ಮೆಂಟ್ ಸಿಗುತ್ತಲ್ಲ ಅಂತ. ಹಾಗೆ ಏನೋ ತಪ್ಪು ಮಾಡಬಾರ್ದು ಅಂತ ಅಂದ್ಕೊಳ್ತೀವಿ. ಆದರೂ ಏನಾದರೂ ಸಣ್ಣ ಪುಟ್ಟ ತಪ್ಪು ಆಗೇ ಆಗುತ್ತೆ. ಅವಾಗ ಯಾರಾದರೂ ಒಂದು ಸಣ್ಣ ತಪ್ಪು ಮಾಡಿದ್ರೆ ಎಲ್ಲರೂ ಪನಿಷ್ಮೆಂಟ್ ಕೊಡ್ತಾರೆ. ಅವಾಗಂದ್ರೆ ಒಂದು ಟೀಮ್ ವರ್ಕ್ ಅಂತ ಏನಿದೆ, ಆ ಟೀಮ್ ವರ್ಕ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅವಾಗ. ಮಿಲಿಟರಿಯಲ್ಲಿ ಅಂದರೆ ಕಾಸ್ಟು ಅಥವಾ ಇವನು ಕರ್ನಾಟಕದವನು ಬಂಗಾಳದವನು ಅಥವಾ ಯಾವುದೇ ರೀತಿ ಆ ಥರ ಸ್ಟೇಟ್ ವೈಸು ಯಾವುದೇ ಆ ಥರ ಏನು ಬರೋದೇ ಇಲ್ಲ. ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬೆಳ್ಕೊಂಡ್ಬಿಡುತ್ತೆ ಅವಾಗ. ಇದು ಒಂದು ಮಿಲಿಟರಿ ಹೋದ ಅದೊಂದು ದೊಡ್ಡ ಅನುಭವ ನನಗೆ. ಇವಾಗ ಸುಮಾರು ಒಂದು 21 ವರ್ಷ ನಾನು ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದೆ. ಇಲ್ಲಿಯ ಗೆಳೆಯರಿಗಿಂತ ಅಂದರೆ ಅಲ್ಲಿ ಗೆಳೆಯರೇ ಜಾಸ್ತಿ ಇವಾಗ. ಇಲ್ಲಿ ನನಗೆ ಊರವ್ರು ಅಷ್ಟೊಂದು ನಮಗೆ ಕ್ಲೋಸ್ ಇಲ್ಲ. ಅಲ್ಲಿ ಅವ್ರನ್ನ ಬಿಟ್ಟಿರೋದೇ ಒಂದು ದೊಡ್ಡ ಸಮಸ್ಯೆ. ಇವಾಗ ದಿನಾ ಕಾಲ್ ಬರ್ತಾ ಇರ್ತೀವಿ, ಇವಾಗ ವಾಪಸ್ ಬಂದ್ಬಿಡಿ ಅಂತ ಆ ಥರ. ಇವಾಗ ನಮಗೆ ನೀವು ಇದ್ದಿದ್ದ ಏನೋ ನಮ್ಗೆ ತುಂಬ ಸಪೋರ್ಟ್ ಆಗಿದ್ದೀರಿ ನೀವು. ನಾನು ಎಲ್ಲ ಕಡೆನೂ ಪ್ರತಿಯೊಂದು ಪ್ರೋಗ್ರಾಮಲ್ಲಿ ನನ್ನ ತೊಡಗಿಸ್ಕೊಳ್ತಾ ಇದ್ದೆ ಅವಾಗ. ಹಾಗೆ ಡಿಸಿಪ್ಲಿನ್ ಮಿಲಿಟರಿಯಲ್ಲಿ ನಾನು ಚಿಕ್ಕಂದಿನವಾಗಲೂ ನನ್ನ ಬಟ್ಟೆ ಎಲ್ಲ ಕರೆಕ್ಟ್ ಆಗಿರ್ಬೇಕು ಅವಾಗ. ಹಾಗೆ ನೀವು ಹೇಳಿದ್ರಿ ಬಂಡಾಯಿ ಅಂತ ಹೇಳಿದ್ರಿ. ನಮಗೆ ದೇಶಕ್ಕೆ ಅಂತ ನಮ್ಮನ್ನು ನಾವು ತೊಡಗಿಸ್ಕೊಂಡ್ಮೇಲೆ ನಾವು ಮತ್ತೆ ನಮಗೋಸ್ಕರ ನಾವು ಯಾಕೆ ಬಂಡಾಯ ಮಾಡಬೇಕು? ನಮ್ಗೆ ಅಂತ ನಾವು ಏನೋ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ನಮ್ಗೇನೋ ನಾವು ದೇಶಕ್ಕೆ ಅಂತ ನಾವು ಸಮರ್ಪಣೆ ಮಾಡ್ಕೊಂಡಾಯ್ತು. ಅದಕ್ಕೆ ಬಂಡಾಯ ಅಂತ ಏನೋ ಯಾವುದೋ ಸ್ಟ್ರೈಕ್ ಆಗಲಿ ಯಾವುದೋ ಮುಷ್ಕರ ಆಗಲಿ ಇನ್ನೂ ಎಲ್ಲೂ ನಾವು ಕೇಳಿಲ್ಲ. ಹಾಗೆ ಮಿಲಿಟರಿ ಅನುಭವ ತುಂಬ ಇದೆ. ಇವಾಗ ಹೇಳ್ಕೊಳ್ಬೇಕಂದ್ರೆ ಅದು ಮಾತಲ್ಲಿ ಹೇಳಿಕ್ಕೆ ಆಗೋದಿಲ್ಲ. ಅದು ಮಿಲಿಟರಿ ಹೋದವ್ರಿಗೆ ಮಾತ್ರ ಅನುಭವ ಆಗುತ್ತೆ ಅವಾಗ. ಶಾಸಕರಿಗೆ RSS ಎಲ್ಲ ಗೊತ್ತಿರ್ಬೋದು, ಅದರಲ್ಲೂ ಕೂಡ ತುಂಬ ಟಫ್ ಇದೆ RSS. ಅದ್ರ ಬಗ್ಗೆ ನಾನು ಓದಿದ್ದೆ ಅವಾಗ. ಹೀಗೆ ಮಿಲಿಟರಿ ಡಿಸಿಪ್ಲಿನ್. ಎಂತ ಅದ್ಭುತವಾದ ಉತ್ತರ ನೋಡಿ.
ಒಬ್ಬ ಯೋಧನ ಬದುಕೇ ಈ ದೇಶಕ್ಕಾಗಿ ಸಮರ್ಪಿತ ಅಂತ ಹೇಳುವ ಯೋಧರ ಮಾತು ಬಹಳ ಅರ್ಥಪೂರ್ಣ ಅನ್ನುವ ಮಾತುಗಳನ್ನ ಹೇಳ್ತಾ ಮಂಜರೆ ಕೊನೆಯ ಒಂದು ಪ್ರಶ್ನೆ. ಸುದೀರ್ಘ ಬದುಕಿನ ಅನುಭವದಲ್ಲಿ ನೀವು ಇಂದಿನ ತಲೆಮಾರಿನವರಿಗೆ, ಇಂದಿನ ಮಕ್ಕಳಿಗೆ ಏನು ಸಂದೇಶವನ್ನ ಹೇಳಿ ಬಯಸ್ತೀರಿ? ಜೀವನ ಅಂದ್ರೆ ಸುಖ ಕಷ್ಟ ಎರಡು ಇದ್ರೇನೆ ಚಂದ. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ದಿವಸ ಒಂದೇ ತರದ ಬದನೆಕಾಯಿ ಪದಾರ್ಥ ದಿವಸ ತಿಂದ್ರೆ ಅದು ನಮಗೆ ಬೋರ್ ಆಗುತ್ತೆ. ಹಾಗೆ ಜೀವನ ಏರುಪೇರಿದ್ರೇನೆ ಅದು ನಮಗೊಂದು ಸುಖ ಕೊಡ್ತದೆ. ಹಾಗಾಗಿ ಇವತ್ತಿನ ಮಕ್ಕಳು ಫಸ್ಟ್ ನಾನು ಹೇಳ್ತಿರೋದು, ದಯಮಾಡಿ ಮೊಬೈಲ್ಗೆ ದೂರ ಇರಿ. ಮನೆಯಲ್ಲಿ ತಂದೆ ತಾಯಿಯವರು ಮಕ್ಕಳ ಹತ್ರ ಒಳ್ಳೆ ಮಾತು ಮಾತಾಡಿ. ಯಾಕಂತ ಹೇಳಿದ್ರೆ ಮನೆಯೇ ಮೊದಲ ಪಾಠಶಾಲೆ. ಮಕ್ಕಳಿಗೆ ಏನಿದ್ರು ಮನೆಯಿಂದನೇ ಬರುತ್ತೆ. ಇದು ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ನನ್ನ ಮಗನ್ ನಾನು ಸ್ವಲ್ಪ ದಿವಸ ಕರಾಟೆ ಕ್ಲಾಸಿಗೆ ಹಾಕಿದೆ. ಅವನಿಗೆ ಒಂದು ಕೆಟ್ಟ ಲ್ಯಾಂಗ್ವೇಜ್ ಬರಲಿಲ್ಲ ಅಷ್ಟರವರೆಗೆ. ಯಾವತ್ತೂ ಆ ಕರಾಟೆ ಕ್ಲಾಸಿಗೆ ಹೋದ್ನೋ ಕೆಲವು ಎರಡು ಕೆಟ್ಟ ಲ್ಯಾಂಗ್ವೇಜು ಹೇಳಿ ಶುರು ಮಾಡಿದ. ಆ ದಿವಸ ನಾನು ಕರಾಟೆ ಕ್ಲಾಸ್ ಕ್ಲೋಸ್ ಮಾಡಿ ಟೆನ್ನಿಸಿಗೆ ಕಳಿಸಿದ್ದೇನೆ. ಟೆನ್ನಿಸ್ ಕಳಿಸಿದ್ರ ಮೇಲೆ ಭಾರಿ ಇಂಪ್ರೂವ್ ಆಗಿದ್ದಾನೆ. ಅಂದ್ರೆ ಮಕ್ಕಳು ಇನ್ನೊಬ್ಬರಲ್ಲಿ ಬೆರೆತಾಗ ಅವರಿಗೆ ಕೆಟ್ಟ ಆಲೋಚನೆಗಳು ಬರ್ತದೆ. ಹಾಗಾಗಿ ನೀವು ಓದಿ, ಹಾಗೆ ಓದಿ ನೀವು ಫಸ್ಟ್ ಬರಬೇಕು ಅಥವಾ ನಾನು ಫಸ್ಟ್ ರ್ಯಾಂಕ್ ಬರಬೇಕು, 99 ಬರಬೇಕು, ಇದೆಲ್ಲ ನಿಮಗೆ ಆಲೋಚನೆ ಕರೆಕ್ಟು. ಕಡಿಮೆ ಬಂದಾಗ ನೀವು ಯಾವ ಥರದ ಆಲೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಕಡಿಮೆ ನಾವೆಲ್ಲ ಹೇಳಿದ್ನಲ್ಲ ಆವಾಗಲೇ, ನಾವೆಲ್ಲ ಹೆಚ್ಚಿಗೆ ಮಾರ್ಕ್ ತೆಗೆದವರಲ್ಲ. ಆಗದಿದ್ದಾಗ ಯಾವ್ದಾದ್ರು ಒಂದು ಕೆಲಸಕ್ಕೆ ಬಂದೇ ಬರುತ್ತೆ. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ಒಂದು ವಿಗ್ರಹ ಮಾಡಿದ್ರಂತೆ, ಯಾವುದು ದೇವರ ವಿಗ್ರಹ, ಒಳ್ಳೆ ಶಿಲೆ ತೆಗೆದು ವಿಗ್ರಹ ಮಾಡಿದ್ದಾರೆ. ಅದರಲ್ಲಿ ಬಿರುಕು ಬಿಟ್ಟು ಕೆಲವು ಶಿಲೆ ಇದೆ. ಅದನ್ನೇನ್ ಮಾಡ್ತಾರೆ, ಏನು ವಿಗ್ರಹ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅಡಿಪಾಯಕ್ಕೆ ಆ ಕಲ್ಲೇ ಬೇಕು. ನಿಮ್ಮ ತಳಗಟ್ಟು ಮಾಡುವಾಗ ಈ ವಿಗ್ರಹ ಕೆಲಸಕ್ಕೆ ಬರುವುದಿಲ್ಲ. ಈಗ ಈ ಬಿರುಕು ಬಿಟ್ಟ ಕಲ್ಲನ್ನೇ ಒಡೆದು ಗಟ್ಟಿಯಾಗಿ ಅಡಿಪಾಯ ಹಾಕಿದ್ದಾರೆ. ಆ ದೇವಸ್ಥಾನ ಅಡಿಪಾಯ, ವಿಗ್ರಹ ನಂತರ ಪ್ರತಿಷ್ಠೆ ಆಗಿದೆ, ಆದ್ರೆ ಅಡಿಪಾಯ ಮೊದಲೇ ಹಾಕಿದ್ದಾರೆ. ಹಾಗಾಗಿ ನೀವು ಯಾವತ್ತೂ ಕಡಿಮೆ ತಗೊಂಡು ಮಾರ್ಕ್ ತಗೊಂಡವರು, ನೀವು ಯಾವತ್ತೂ ಗಟ್ಟಿ ಜನ ಅಂತ ನಾನು ಹೇಳ್ತೇನೆ. ಹಾಗಾಗಿ ನೀವು ದೇಶಕ್ಕಾಗಿ ಏನ್ ಬೇಕಾದ್ರೂ ಮಾಡ್ಬೋದು. ಇವತ್ತು ಮಾಡ್ಲಿಕ್ಕೆ ನೂರಾರು ಕೆಲಸಗಳಿದ್ದಾವೆ. ನಾವೊಂದು ಲಾಯರೋ, ಡಾಕ್ಟ್ರೋ, ಇಂಜಿನಿಯರೋ, ನಾನು ಇಂಥದ್ದೇ ಆಗ್ಬೇಕನ್ನೋದು ಕೋರಿಕೆ ಇರೋದು ಕರೆಕ್ಟೇ. ಆಗದಿದ್ದಾಗ ಇನ್ನೊಂದಕ್ಕೆ ರೆಡಿ ಇರಬೇಕು. ಅದಕ್ಕೆ ನಾನಾಗಿ ಹೇಳ್ತೇನೆ, ಒಬ್ಬ ಮನುಷ್ಯ ಎಷ್ಟು ಭಾಷೆಯನ್ನಾದ್ರೂ ಕಲಿಬೋದಂತೆ, ಎಷ್ಟು ಕೆಲಸನಾದ್ರೂ ಕಲಿಬೋದಂತೆ. ಯಾಕಂದ್ರೆ ಭಾಷೆ ಕಲ್ತ್ರೆ ತಪ್ಪಿಲ್ಲ, ಕೆಲಸ ಕಲ್ತ್ರೆ ತಪ್ಪಿಲ್ಲ. ನೋಡಿ, ಕೊರೋನಾ ಪೀರಿಯಡ್ ಅಲ್ಲಿ ತುಂಬಾ ಪ್ರಾಬ್ಲಮ್ ನಾವು ಮಾಡುವ ಕೆಲಸಕ್ಕಾಯ್ತು. ಆದ್ರೆ ಯಾವ ಕೆಲಸ ಇತ್ತು ಅದನ್ನ ಮಾಡ್ಕೊಂಡು ಹೋದಾಗ ನಮಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಜೀವನದಲ್ಲಿ ಏರುಪೇರಿದೆ. ನಾವು ಯಾವತ್ತು ಜಾತಕವನ್ನು ನಾವು ಹಿಂದೂ ಸಂಪ್ರದಾಯ ನೋಡೋ ಜಾತಕ ಒಂದೇ ತರ ಇರುವುದಿಲ್ಲ, ಏರುಪೇರಾಗತ್ತೆ. ಕೆಲವು ಸರ್ತಿ 10 ಸರ್ತಿ ಓದಿದ್ರೆ ತಲೆಗೆ ಹೋಗುವುದಿಲ್ಲ. ಅದು ಜಾತಕದ ಫಲವು ಕೆಲವಿರುತ್ತೆ, ಅದಕ್ಕೆ ನಾವೇನ್ ಮಾಡುವಂಗಿಲ್ಲ. ಅದನ್ನ ಇವತ್ತು ನಾವು ಹೇಳಬಾರದು ಮಕ್ಕಳಿಗೆ, ನನ್ನ ಹಣೆ ಬರ ಹಾಗೆ ಇತ್ತು ಅಂದ್ಕೊಂಡು ಅವರು 15 ಮಾಡಿದ್ರು ಕಷ್ಟ. ಆದ್ರೆ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. 4 ಸರ್ತಿ ಆಗದಿದ್ರು 10 ಸರ್ತಿ ಮಾಡಿಯೂ ಅದನ್ನು ಗೋಲ್ ಹಾಕಲಿಕ್ಕೆ ನಾವು ಪ್ರಯತ್ನ ಪಡಲೇಬೇಕು. ಹಾಗಾಗಿ ನೀವು ಯಾವುದೇ ಮಾಡಿ ಶ್ರದ್ಧೆಯಿಂದ ಮಾಡಿ, ಇಷ್ಟದಿಂದ ಮಾಡಿ, ಅದು ನಿಮಗೆ ಕೈಗೂಡುತ್ತೆ. ಆಮೇಲೆ ಮತ್ತು ಹೇಳ್ತೇನೆ, ಮೊಬೈಲನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಿ. ಅದು ದೊಡ್ಡ ಮಕ್ಕಳಿಗೆ ಮಾತ್ರ, ಸಣ್ಣ ಮಕ್ಕಳಿಗೆ ಮೊಬೈಲ್ ಅಗತ್ಯನೇ ಇಲ್ಲ. ಇವತ್ತು 6 ತಿಂಗಳು 8 ತಿಂಗಳು ಮಕ್ಕಳಿಗೆ ಕೂಡ ಮೊಬೈಲ್ ಕೊಡ್ತಾ ಇದ್ದಾರೆ. ಅದ್ರ ದೂರ ಇರಿ. ಮತ್ತೆ ಒಂದು ನಾನು ಹೇಳ್ತೇನೆ, ಈ ಪಟಾಕಿ ಹೊಡೆಯುವುದನ್ನು ಕಡಿಮೆ ಮಾಡಿ. ಯಾಕಂತ ಹೇಳಿದ್ರೆ ನಮ್ಮ ಭೂಮಿ ಉಳಿಸ್ಕೊಳ್ಳೋಣ. ಒಂದು ಪಟಾಕಿಯಿಂದ ಅನಾಹುತಗಳು ತುಂಬಾ ಆಗ್ತವೆ. ಇದನ್ನು ನೀವು ಒಂದು ಕಡಿಮೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು. ಶಾಸಕರೇ, ನಿಮಗೊಂದು ಪ್ರಶ್ನೆ. ಈಗ ಸಾಮಾನ್ಯ ಕಾರ್ಯಕರ್ತನಾಗಿದ್ದವರು ಶಾಸಕರಾಗಿ ಮಹತ್ವದ ಜವಾಬ್ದಾರಿಯನ್ನ ಹೊತ್ತಿದ್ದೀರಿ. ನಿಮ್ಮ ಬದುಕಿನ ನಡೆ ಕರ್ನಾಟಕಕ್ಕೆ ಮಾದರಿ, ನಮಗೆಲ್ಲರಿಗೂ ಮಾದರಿ. ಈ ಸ್ಫೂರ್ತಿಯ ಕಥೆಯ ಬಗ್ಗೆ ನೀವು ಕೊನೆಯದಾಗಿ ಏನ್ ಹೇಳಿ ಬಯಸ್ತೀರಿ? ಸ್ಫೂರ್ತಿಯ ಕಥೆಯ ಬಗ್ಗೆ ಹೇಳಿ. ನಮಗೆ ಇಲ್ಲೇ ಮಂಜರು ಹೇಳ್ತಾ ಇದ್ರು ಅವ್ರು ಎಷ್ಟು ಕಷ್ಟ ಜೀವನದಲ್ಲಿ ಅನುಭವಿಸಿದ್ರು ಅಂತ. ಕೊನೆಯಲ್ಲಿ ಏನಾಯ್ತು, ಎಷ್ಟು ದೊಡ್ಡ ಆಲದ ಮರವಾಗಿ ಬೆಳೆದರು. ನಾನು ಹೇಳೋದು, ಜೀವನದಲ್ಲಿ ನಾವು ಗ್ರಹಿಸ್ತಾ ಹೋಗ್ಬೇಕಾದ್ದು ಇಂಥ ಸ್ಫೂರ್ತಿಯನ್ನು.
ಕಷ್ಟಪಟ್ಟದೆಲ್ಲವೂ ಇದೆ, ಅದರ ಕೊನೆಯಲ್ಲಿ ಸುಖ ದೇವರು ಕೊಟ್ಟೆ ಕೊಡ್ತಾನೆ ಅನ್ನುವಂಥದ್ದನ್ನು ಬಹುಶಃ ಇಂಥದ್ದು ನೂರಾರು ಸ್ಟೋರಿಗಳು ನಮ್ಮ ಜೀವನದಲ್ಲಿ ಅಕ್ಕಪಕ್ಕದಲ್ಲಿ ನಮ್ಮ ಜೊತೆಗೆ ಇರುವವರಲ್ಲೇ ಇರ್ತದೆ, ಹುಡುಕಬೇಕು. ನಾನು ಕೆಲವರು ಹಳೆಯರೆಲ್ಲ ಒಟ್ಟಾದಲ್ಲಿ ಕಲ್ಲು ಹೋಗಿ ಕೂತ್ಕೊಂಡಿದ್ದೆ, ಒಬ್ಬರು ಕಷ್ಟ ಹಗುರು ಹೇಳಿದ್ರು ಕೂಡಲೇ ಇವ್ರು ಬುಡ್ದೆ ಕಿತ್ಕೊಂಡ್ರೆ ಹೌದೇ ಒಳ್ಳೆ ಕಾಲು ಇಲ್ಲಿ ಅಂದೇಳಿ ಎಂಡ್ ಮಾಡಿ ಬಿಡ್ತಾರೆ. ಅವ್ರು ಒಳ್ಳೇದಾದ್ದು ಹೇಳೋದಿಲ್ಲ, ಅವ್ರಿಗೆ ಕಷ್ಟ ಇದ್ದಿರ್ಬೋದು, ಅವ್ರ ಮಕ್ಕಳಿಗೆ ಒಳ್ಳೇದಾಗಿರುತ್ತೆ, ಅವ್ರು ಮೊದಲು ಕಷ್ಟಪಟ್ಟಿರ್ಬೋದು, ಈಗ ಒಳ್ಳೇದಾಗಿರುತ್ತೆ. ದೇವರನ್ನು ಅವನು ಹಗಲು ರಾತ್ರಿ ಒಟ್ಟಿಗೆ ಕೊಡ್ತಾ ಹೋತ ಕತ್ಲಾದಲ್ಲಿ ಕಣ್ಣು ತೋರುದಿಲ್ಲ, ಬಟ್ ಬೆಳಗಾಗ್ತಾ ಮೊದಲೊಂದು ವಿಶ್ವಾಸ ಇಟ್ಕೊಂಡಲಿಕ್ಕೆ ಅದು ದೊಡ್ಡ ಸ್ಫೂರ್ತಿ. ದೇವರ ನೆನಪು, ದೇವರ ನಂಬಿಕೆ ಅನ್ನೋದು ನನ್ನ ಜೀವನದಲ್ಲಿ ನಾನೊಂದು ಸ್ಫೂರ್ತಿ ಅಂತ ಅನ್ಕೋತೇನೆ. ಎಂಥ ಚಂದದ ಮಾತು ಶಾಸಕರೇ. ಈಗ ಯೋಧರಿಗೆ ಒಂದು ಪ್ರಶ್ನೆ, ನಿವೃತ್ತಿ ಆದ ಮೇಲೆ ನಿಮ್ಮ ಬದುಕಿನ ಬಗ್ಗೆ ಹೇಳಿ ಸರ್, ಹೇಗೆ ನಡೀತಾ ಇದೆ? ನಿವೃತ್ತಿ ನಾನು ನನ್ನ ಸೇವೆಯಲ್ಲಿ ನಿವೃತ್ತಿ ಹೊಂದಿರ್ಬೋದು, ಮುಂದೂ ಕೂಡ ದೇಶ ಸೇವೆ ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೊಡ್ತೀನಿ. ಇವಾಗ ನಿವೃತ್ತಿ ಅಂದರೆ ಇವಾಗ ಏನಾಯ್ತಂದ್ರೆ, ಇವಾಗ ನಾನು ಮಿಲಿಟರಿ ಸರ್ವಿಸ್ ಮುಗಿಸಿ ಬಂದ ತಕ್ಷಣ ನಾನು ಇನ್ನೂ ಸ್ವಲ್ಪ ಸೇವೆ ಮಾಡ್ಬೋದಿತ್ತು ಅನ್ಸುತ್ತೆ. ಇವಾಗ ಇನ್ನೊಂದು 4 ವರ್ಷ ಸೇವೆ ಮಾಡ್ಬೋದಿತ್ತೇನೋ. ಈಗ ಎಲ್ಲ ಕಡೆ ನಾನು ತುಂಬ ಗೌರವಿಸಿದ್ರು, ಅವಾಗ ತುಂಬ ಖುಷಿ ಅನ್ಸುತ್ತೆ. ಅವಾಗ ನಾನು ಒಬ್ಬ ಮಿಲಿಟ್ರಿಗೆ ಸೇರಿ ನನ್ನ ಜೀವನ ಸಾರ್ಥಕ ಆಯಿತು ಅಂತ ನನ್ಗೆ ಅನಿಸುತ್ತೆ ಅವಾಗ. ಹಾಗೆ ಮಿಲಿಟ್ರಿ ಇವಾಗ ಮನೆ ಅದು ಬೆಳಿಗ್ಗೆ ಅಲ್ಲಿ ಮಿಲಿಟರಿಯಲ್ಲಿ ಬೇಗ ಹೇಳೋದು, ದಿನ ಇಡೀ ಏನಾದರೂ ಒಂದು ಟ್ರೈನಿಂಗಲ್ಲಿ ಏನಾದರೂ ಬ್ಯುಸಿ ಇಡ್ತಾ ಇದ್ರು. ಇವಾಗ ಏನೋ ಒಂಥರ ಫ್ರೀ ಫೀಲ್ ಆಗ್ತಾ ಇದೆ. ಇವಾಗ ಅಲ್ಲೇ ಇರ್ಬೇಕಿತ್ತೇನೋ, ಇನ್ನೊಂದು ಸ್ವಲ್ಪ ವರ್ಷ ಮಾಡ್ಬೇಕಿತ್ತು, ನಾನು ಬರಬಾರ್ದಿತ್ತು ಅಂತ ಅನಿಸುತ್ತೆ ಇವಾಗ. ಎಂತ ಅದ್ಭುತವಾದ ಉತ್ತರ ಶಾಸಕರೇ. ಒಂದು ರ್ಯಾಪಿಡ್ ರೌಂಡ್ ಇದೆ, ತಟ್ ಅಂತ ಹೇಳಿ ಅನ್ನುವ ಕಲ್ಪನೆಯಲ್ಲಿ ಹೇಳಿ. ವಿಧಾನಸೌಧ ಪ್ರಜಾಪ್ರಭುತ್ವದ ಒಂದು ದೇಗುಲ. ಹಬ್ಬ, ಎಂತ ಅದ್ಭುತವಾದ ಉತ್ತರ. ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧ. ಬೈಂದೂರು ಅದು ಸುಂದರ ಮತ್ತು ಸಮೃದ್ಧ. ಸುಂದರ ಮತ್ತು ಸಮೃದ್ಧ. ಶಿಕ್ಷಣ ಬಡವನ ಈಸಿ ಇನ್ವೆಸ್ಟ್ಮೆಂಟ್, ಭವಿಷ್ಯ ಬದಲಾಯಿಸುವುದೇ ಶಿಕ್ಷಣ. ಹಬ್ಬ, ಎಂತ ಅದ್ಭುತವಾದ ಉತ್ತರ. ಅಭಿವೃದ್ಧಿ ಅಭಿವೃದ್ಧಿ ಅನ್ನುವಂಥದ್ದು ಇನ್ಯಾರೋ ಬಂದು ಮಾಡುವುದಲ್ಲ, ಅದು ನಮ್ಮಲ್ಲೇ ಕಂಡುಕೊಳ್ತಾ ಹೋಗುದು, ನಾವೇ ಮಾಡ್ಕೊಳ್ತಾ ಹೋಗುದು. ಅದು ಕನಸು ಕನಸು ತುಂಬಾ ಜನ ರಾತ್ರಿ ಬಿದ್ದದ ಕನಸು ಅಂತ ಹೇಳ್ತಾರೆ, ಆದ್ರೆ ನಮಗೆ ಕಣ್ಣು ತೆರ್ಕೊಂಡಳಿಕ್ಕೂ ಎಂಥದೋ ಒಂದು ಮಾಡ್ಕಂತ ಹೇಳಿ ನೆದ್ರಿ ಕೆಡಿಸುತ್ತಲ್ಲ, ಅದು ಕನಸು ಅಂತ ಹಿರಿಯರು ಹೇಳೋದು ಅಂತ ಕೇಳಿ. ಹಬ್ಬ, ಎಂತ ಅದ್ಭುತವಾದ ಉತ್ತರ. ಸೋಲು ಸೋಲು ಅನ್ನೋದು ಅದು ಎಂಡ್ ಅಲ್ಲ, ಅದು ಅಲ್ಲಿಂದ ಶುರುವಾಗ್ತಾ ಹೋಗೋದು. ಸೋಲು ಅನ್ನೋದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗ್ತದೆ. ಯಾರಾದ್ರೂ ಗೆದ್ದವನನ್ನು ಹುಡುಕಿ ಕೇಳಿದ್ರೆ ಅವ್ನು ಸೋತದ ಸ್ಟೋರಿ ಹೇಳ್ತಾನೆ, ಅಲ್ಲಿಂದ ಗೆಲುವು ಆರಂಭ ಆಗ್ತದೆ. ಗೆಲುವು ಅಂದ್ರೆ ಏನ್ ಹೇಳ್ತೀರಿ? ಗೆಲುವು ಅನ್ನೋದು ಅನುಭವದ ಮುಂದಿನ ಭಾಗ, ಅಲ್ಲಿಗೂ ಅದು ಮುಗಿಯುವುದಿಲ್ಲ. ಮತ್ತೊಂದ್ಸರ್ತಿ ಸೋಲು ಬರ್ಬೋದು, ರೆಡಿ ಆಗ್ತಾ ಹೋಗ್ಬೇಕು, ಮುಂದಕ್ಕೆ ಹೋಗ್ತಾ ಹೋಗ್ಬೇಕು. ಎಂತ ಅದ್ಭುತವಾದ ಉತ್ತರ. ಹೋರಾಟ ಅನ್ನೋದು ಇಷ್ಟೊತ್ತರಿಗೆ ಏನೆಲ್ಲ ಹೇಳಿದೆ ಎಲ್ಲದಕ್ಕೂ ಇರುವಂತ ಒಂದು ಮಾರ್ಗ, ಅದ ಇಲ್ಲದೆ ಇದ್ರೆ ಯಾವುದೂ ಆಗುವುದಿಲ್ಲ. ನಾಗರಾಜ್ ನೈಕಂಬಳಿ. ನೈಕಂಬಳಿ ಅನ್ನೋ ಹೆಸರಿಗೆ ಒಂದು ಶೇಪ್ ತಂದು ಕೊಟ್ಟದೆ, ಡಿಸೈನ್ ಇಲ್ಲೆಲ್ಲ ಮಾಡಿದಿರಲ್ಲ, ಆ ಡಿಸೈನ್ ತಂದು ಕೊಟ್ಟದೆ ನೈಕಂಬಳಿ, ನಾಗರಾಜ್ ನೈಕಂಬಳಿ. ಎಂತ ಅದ್ಭುತವಾದ ಉತ್ತರ. ನೈಕಂಬಳಿ ಕೇಳಿಸಿಕೊಳ್ಳಿ. ಸಾಧನೆ ಅನ್ನುವಂಥದ್ದು ಅದು ಕಂಟಿನ್ಯೂಟಿ, ನಿರಂತರತೆ ಅಂತ ಹೇಳ್ತೇವೆ ನಾವು. ಯಾವುದೋ ಒಂದ್ಸತಿ ಏನೋ ಮಾಡಬೇಕು ಅಂತೇಳಿ ಮನಸ್ಸಿಗೆ ಬರ್ತದೆ, ಅದು ಅಲ್ಲಿಗೆ ನಿಲ್ಲಿಸ್ತೇವೆ, ಅಲ್ಲೇ ಸಾಧನೆ ನಿಲ್ತದೆ. ನಿರಂತರ ಮಾಡ್ತಾ, ಸೋತರು ಒಡ್ಡಿಲ್ಲ, ಮಾಡ್ತಾ ಹೋಗ್ಬೇಕು, ಅದು ಸಾಧನೆ. ಕಾರ್ಯಕರ್ತ ಗುರುರಾಜ್ ಗಟ್ಟಿಹೊಳೆ. ನನಗೊಂದು ದೇವರು ಕೊಟ್ಟಂತ ಒಂದು ಸುಂದರ ಅವಕಾಶ. ಆ ಕಾರ್ಯಕರ್ತ ಅಂತ ಆಗದೆ ಇದ್ರೆ ಜೀವನದಲ್ಲಿ ಯಾವ ವಿಷಯವೂ ನಂಗೆ ಸಿಗ್ತಾ ಇರಲಿಲ್ಲ. ಹಬ್ಬ, ಎಂತ ಅದ್ಭುತವಾದ ಉತ್ತರ. ಶಾಸಕ ಗುರುರಾಜ್ ಗಟ್ಟಿಹೊಳೆ. ಅದು ಬ್ರಹ್ಮಲಿಂಗೇಶ್ವರನ ಆಶೀರ್ವಾದ ಮತ್ತು ಜನರ ಪ್ರೀತಿ. ಕೊನೆಯ ಪ್ರಶ್ನೆ ಸರ್, ನೈಕಂಬಳಿ. ನೈಕಂಬಳಿ ಅನ್ನೋದು ಇವತ್ತೆಲ್ಲರ ಬಾಯಲ್ಲಿ ಬಂದ ನಂತರ ಮತ್ತು ವಿಚಾರಿಸಿಕೊಂಡೆ, ನಿಜವಾಗಿಯೂ ಪ್ರಾಮಾಣಿಕ ನೈಕಂಬಳಿ. ಹಬ್ಬ, ಎಂತ ಅದ್ಭುತವಾದ ಉತ್ತರ. ನೈಕಂಬಳಿಯ ನಾಗರಿಕರಾದ ನಾವು ಪುಣ್ಯವಂತರು ಸರ್, ಹೃದಯ ತುಂಬಿದ ಕೃತಜ್ಞತೆ. ಮಂಜರೆ, ನಿಮಗೆ ಪ್ರಶ್ನೆ. ತಕ್ಕಂತ ಹೇಳಿ ಅನ್ನುವ ಉತ್ತರವನ್ನು ನಿರೀಕ್ಷೆ ಮಾಡ್ತೇವೆ. ಸರ್ಕಾರಿ ಶಾಲೆ. ನನ್ನ ಸಂಪೂರ್ಣ ಅದು ಏನ್ ಹೇಳ್ಬೇಕಂತ ಹೇಳಿದ್ರೆ ನನ್ನ ಫುಲ್ಲು ಅದಕ್ಕೆ ಸಹಕಾರ. ಶಿಕ್ಷಣ ಬೇಕೇ ಬೇಕು ಪ್ರತಿಯೊಬ್ಬರಿಗೂ. ಶಿಕ್ಷಣ ಇಲ್ದಿದ್ರೆ ಬೆಲೆ ಇಲ್ಲ.
ಶಾಲಾ ವಾರ್ಷಿಕೋತ್ಸವ ಮಾಡಲೇಬೇಕು. ಅದರಲ್ಲೇ ಇದೆ ಶಾಲೆ ವಾರ್ಷಿಕೋತ್ಸವ ಅಂತ, ವರ್ಷಕ್ಕೊಂದ್ಸರ್ತಿ ಮಾಡಲೇಬೇಕು. ವರ್ಷಕ್ಕೊಂದ್ಸರ್ತಿ ಮಾಡುವುದಕ್ಕೆ ವಾರ್ಷಿಕೋತ್ಸವ ಅಂತ ಹೇಳು. ಎಂತ ಅದ್ಭುತವಾದ ಉತ್ತರ. ಸೋಲು ಗೆಲುವಿನ ಸೋಪಾನ. ಗೆಲುವು ಗೆಲುವು ಶಾಶ್ವತ ಅಲ್ಲ. ಗೆಲುವು ಶಾಶ್ವತ ಅಲ್ಲ, ಸೋಲು ಗೆಲುವಿನ ಸೋಪಾನ. ಎಂತ ಅದ್ಭುತವಾದ ಉತ್ತರ. ದೇವರು ದೇವರು ಖಂಡಿತ ಇದ್ದಾನೆ, ನಂಬಿಕೆ ಬೇಕು ಮಾತ್ರ ಅಷ್ಟೇ. ಮಾರಣಕಟ್ಟೆ ಮಾನಕಟ್ಟೆ ನನ್ನ ಬ್ರಹ್ಮಲಿಂಗ. ನನಗೆ ಇವತ್ತು ಈ ಒಂದು ಜಾಗದಲ್ಲಿ ಈ ತರ ಇದ್ದೇನೆ ಅಂತ ಹೇಳಿದ್ರೆ ಬ್ರಹ್ಮಲಿಂಗನೇ ಕಾರಣ. ನೈಕಂಬಳಿ ನೈಕಂಬಳಿ ನಮ್ಮದ್ದೇ ಗ್ರಾಮ, ನಮ್ಮದ್ದೇ ಎಲ್ಲ ಅದು. ಹಾಗಾಗಿ ನೈಕಂಬಳಿಗೆ ಮೊದಲಿಂದ ಹೆಸರಿತ್ತು. ಆದ್ರೆ ನಮ್ಮ ನಾಗರಾಜ್ ಅವರಿಗೆ ಸ್ವಲ್ಪ ನೈಕಂಬಳಿನ ಹೆಚ್ಚಿಗೆ ಹೆಸರು ತಂದು ಕೊಡ್ತಾ ಇದ್ದಾರೆ. ಹೈದರಾಬಾದ್ ಕರ್ಮಭೂಮಿ. ನನಗಿದು ಬಾಣಕಟ್ಟೆ ಜನ್ಮಭೂಮಿ ಆದ್ರೆ ಅದು ನನ್ನ ಕರ್ಮಭೂಮಿ. ಅಬ್ಬಾ, ಎಂತ ಅದ್ಭುತವಾದ ಉತ್ತರ. ಕೃಷ್ಣಮೂರ್ತಿ ಮಂಜರು ಒಬ್ಬ ವ್ಯಕ್ತಿ ಅಷ್ಟೇ. ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಅದು ನನಗಾಗಿ ಬಂದದ್ದು, ಎಲ್ಲರ ಊರಿನವರ ಸಹಕಾರದಿಂದ. ಪ್ರಾಮಾಣಿಕತೆಗೆ ಬೆಲೆ, ಬೇರೆ ಯಾವುದಕ್ಕೆ ಬೆಲೆನೇ ಇಲ್ಲ. ಅದು ಯಾವತ್ತೂ ಶಾಶ್ವತ. ಇಂದಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಂತ ಅದ್ಭುತವಾದ ಉತ್ತರ. ಯಾಕಂತ ಹೇಳಿದ್ರೆ ಇಷ್ಟು ಸಣ್ಣ ಶಾಲೆಯಲ್ಲಿ ಇಷ್ಟು ಕಡಿಮೆ ಜನ ಇರುವುದರಲ್ಲಿ ಇಷ್ಟೊಳ್ಳೇದು ಮಾಡಿದ್ದು. ನಾವು ಇವರನ್ನೆಲ್ಲ ಕಾಪಿ ಹೊಡಿಬೇಕು ಈಗ ಉಳಿದ ಶಾಲೆಗೆ. ಬಂಧುಗಳೇ, ಈ ಅದ್ಭುತವಾದ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದವರಿಗೆ ಸಾರ್ಥಕ್ಯದ ಅನುಭವವಾಯಿತು. ಮಂಜರಿಗೊಂದು ಗಟ್ಟಿ ಚಪ್ಪಾಳಿಯ ಕೃತಜ್ಞತೆ. ಆದ್ರೆ ಒಂದು ಮಾತು ಹೇಳ್ತೇನೆ, ನಾವು ತಂದೆ ತಾಯಿ ನಮಗೆ ಜನ್ಮ ಕೊಟ್ಟ ಋಣ ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಇನ್ನಿಬ್ಬರಿಗೆ ಋಣ ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಮ್ಮ ದೇಶವನ್ನು ಕಾಯುವ ಯೋಧರು, ಇವರು ಋಣ ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಹೊಟ್ಟೆ ತುಂಬ ಅನ್ನ ಕೊಡುವ ರೈತರು, ಇವರು ಋಣ ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಇವರಿಬ್ಬರು ಋಣ ಯಾವತ್ತೂ ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ. ಮಂಜರ ಮಾತುಗಳೆಲ್ಲ ಅವರ ಹೃದಯದಿಂದ ಬಂದಿರುವ ಅಂತರಾಳದ ನಲ್ಲುಡಿ. ಮಂಜರಿಗೆ ಗಟ್ಟಿ ಚಪ್ಪಾಳಿ ಅಭಿನಂದನೆಯನ್ನ ನಾವು ಸಮರ್ಪಿಸಿಕೊಳ್ತೇವೆ. ಯೋಧರಿಗೆ ಪ್ರಶ್ನೆ. ಸೈನ್ಯ ಅಂತ ಹೇಳಿದ್ರೆ ದೇಶ ಸೇವಕರು, ದೇಶ ಸೇವೆಯಲ್ಲೇ ತೊಡಗೋ ದೇಶ ಸೇವಕರು ಅಂತ ಹೇಳ್ತೀವಿ. ಕಾಶ್ಮೀರ ನೆನಪಾಗುತ್ತೆ ಚಳಿ, ಅಲ್ಲಿನ ಚಳಿ. ಕಾಶ್ಮೀರ ಅಂತ ನೆನಪಾಗುತ್ತೆ, ಯಪ್ಪ ಅಲ್ಲಿ ಚಳಿ ಅಂತ ನೆನಪಾಗುತ್ತೆ. ಆಲೂರು ನನ್ನ ಹೆಮ್ಮೆ. ದೇಶಭಕ್ತಿ ಎಲ್ಲರಲ್ಲೂ ಇರಬೇಕು. ಇವಾಗ ದೇಶಭಕ್ತಿ ಇರೋದ್ರಿಂದನೇ ದೇಶ ಒಂದು ಉತ್ತಮವಾದ ಒಂದು ಹಂತಕ್ಕೆ ಹೋಗ್ಬೇಕಂದ್ರೆ ದೇಶಭಕ್ತಿ ನಮ್ಮಲ್ಲಿ ಇರಬೇಕು. ಭಾರತ ನನ್ನ ಮಾತೆ. ಭಾರತ ನನ್ನ ಮಾತೆ. ಯೋಧನ ಉತ್ತರ ನೋಡಿ, ಎಂತ ಅದ್ಭುತವಾದ ಉತ್ತರ. ಯುವಕರು ಮುಂದಿನ ಶಕ್ತಿ, ದೇಶದ ಒಂದು ಶಕ್ತಿ ಅಂತ ಹೇಳ್ತೀನಿ. ಈಗಿನ ಸೈನಿಕರ ಬದುಕು ಅಂದ್ರೆ ಸೈನಿಕರ ಹುಟ್ಟಿಗೂ ಮತ್ತು ಜೀವನಕ್ಕೂ ಸಾವಿಗೂ ಒಂದು ಅರ್ಥ ಇದೆ. ಅವರ ಜೀವನವೇ ಒಂದು ಅರ್ಥ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೆಲುವು ಶಾಶ್ವತವಲ್ಲ. ಅದು ಯಾವಾಗ ಬೇಕಾದ್ರೂ ಏನು ಬೇಕಾದ್ರೆ ಅದನ್ನ ಗೆಲುವು ಬಂತಂತ ನಾವು ಹಿಗ್ಬಾರ್ದು. ಅದರಲ್ಲಿ ಗೆಲ್ಬೇಕು ಅನ್ನೋ ಒಂದೊಂದು ಮನಸ್ಸಿರ್ಬೇಕು. ಅವಾಗ ಶಾಶ್ವತ ಅಲ್ಲ ಅದು. ಸೋಲು ಅನ್ನೋದನ್ನ ನಾವು ಒಪ್ಕೊಳ್ಳೇಬಾರ್ದು. ಯಾವಾಗ್ಲೂ ಗೆಲುವಿನ ಒಪ್ಕೊಳ್ಳೋ, ಸೋಲನ್ನ ಒಪ್ಕೊಳ್ಬಾರ್ದು. ಅವಾಗ ಒಬ್ಬ ಸೈನಿಕನ ಹೇಳ್ಬೇಕಂದ್ರೆ ಸೋಲ್ ಅನ್ನುವ ನಮ್ದು ಡಿಕ್ಷನರಿಯಲ್ಲೇ ಸೋಲ್ ಅನ್ನೋದೇ ಇರಬಾರ್ದು. ಅವಾಗ ಇಂದಿನ ನೈಕಂಬಳಿ ವಾರ್ಷಿಕೋತ್ಸವ ಈ ನೀವು ಹೇಳಿದ್ರಿ ಇದು ಚಿಕ್ಕ ಊರಂತ ಹೇಳಿದ್ರಿ. ನನ್ಗೊಂದು ಗಾದೆ ಮಾತು ನೆನಪು ಬರ್ತಾ ಇದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಒಂದು ಗಾದೆ ಮಾತು. ನಾನು ನೈಕಂಬಳಿಗೆ ಫಸ್ಟ್ ಟೈಮ್ ಬಂದಿದ್ದೆ. ಇವಾಗ ಫಸ್ಟ್ ಟೈಮ್ ಬಂದಿದ್ದು. ಇಲ್ಲಿ ಬಂದು ನೋಡಿದವಾಗ ನಾನು ಅವಾಗೊಂದು ಮಾತು ಹೇಳಿದೆ. ಅವಾಗ ಮಿಲಿಟ್ರಿಯಲ್ಲಿ ನಮ್ದು ಟೀಮ್ ವರ್ಕ್ ಅಂತ ಹೇಳಿದೆ. ಇಲ್ಲಿ ಬಂದು ನೋಡಿದವಾಗ ನೈಕಂಬಳಿಯಲ್ಲಿ ನಮ್ಗಿಂತನೂ ಜಾಸ್ತಿ ಟೀಮ್ ವರ್ಕ್ ಇದೆ ಅಂತ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಈ ಒಂದು ವ್ಯವಸ್ಥೆ ನೋಡಿದವಾಗ ತುಂಬಾ ಖುಷಿ ಆಯ್ತದ. ಯೋಧ ನಾನೇ. ದಿನೇಶ್ ಆಚಾರ್ಯ ದೇಶಕ್ಕೆ ಯೋಧ. ಎಂತ ಅದ್ಭುತವಾದ ಉತ್ತರ. ಬಂಧುಗಳೇ, ಇನ್ನೂ ಪ್ರಶ್ನೆ ಹಲವಿದ್ದವು. ಆದರೆ ಸಂಘಟಕರ ಸಮಯದ ಮಿತಿಯನ್ನು ನೋಡಿಕೊಂಡು
ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸುತ್ತೇವೆ. ಹೇಳಲೇಬೇಕಾದ ಮಾತು ಅಂದ್ರೆ ಕರಾವಳಿ ಕರ್ನಾಟಕದ ಶಾಲಾ ವಾರ್ಷಿಕೋತ್ಸವದ ಇತಿಹಾಸದಲ್ಲೇ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೆದಿದ್ದು ನೈಕಂಬಳಿಯಲ್ಲೇ ಮೊದಲು ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ಈ ಅದ್ಭುತವಾದ ಕಾರ್ಯಕ್ರಮವನ್ನ ಯೋಚಿಸಿದ ನಾಗರಾಜ ನೈಕಂಬಳಿ ಮತ್ತವರ ಟೀಮ್ಗೆ ಒಂದು ಗಟ್ಟಿ ಚಪ್ಪಾಳಿಯ ಅಭಿವಂದನೆ ಹರಿದು ಬರಲಿ ಪ್ಲೀಸ್. ಸಾಧಕರ ಪೀಠದಲ್ಲಿ ಕುಳಿತ ಈ ಮೂವರ ಸಾಧಕರ ಬದುಕು ನಮಗೆಲ್ಲರಿಗೂ ಮಾರ್ಗದರ್ಶಕವಾಗಲಿ ಅನ್ನುವ ಸದಾಶಯದ ಮಾತುಗಳೊಂದಿಗೆ ಈ ಮೂವರು ಸಾಧಕರಿಗೆ ಒಂದು ಗಟ್ಟಿ ಚಪ್ಪಾಳಿಯ ಅಭಿವಂದನೆಯನ್ನ ನಾವು ಸಮಗ್ರ ಅಡಿದಾವರಗಳಿಗೆ ಸಮರ್ಪಿಸುತ್ತೇವೆ. ಕಾಲೇ ವರ್ಷತ್ತು ಪರ್ಜನ್ಯ. ನಮಸ್ತೆ.